ಹೇಳ್ತಿದ್ದಾನೆ, ನಿನ್ನ ಸನ್ನಿಧಿಯಲ್ಲಿ ಕಳೆದಂತ ಒಂದು ದಿನ ಬೇರೆ ಸಾವಿರಾರು ದಿನಕ್ಕಿಂತ ಉತ್ತಮವಾಗಿದೆ ಎಂಬುದಾಗಿ. ಆದ್ದರಿಂದ ಭಕ್ತನ ಜೀವಿತದಲ್ಲಿ ಶ್ರೇಷ್ಠವಾದ ಸಮಯ ಅದು ದೇವರನ್ನು ಆರಾಧಿಸುವಂತಹ ಸಮಯ, ದೇವರನ್ನು ಮಹಿಮೆ ಪಡಿಸುವಂತಹ ಸಮಯ. ಈ ಸಮಯ ದೇವರ ವಾಕ್ಯವನ್ನು ಕೇಳುವಂತಹ ಸಮಯ. ನಾವೆಲ್ಲರೂ ಕರ್ತನ ಸನ್ನಿಧಿಯಲ್ಲಿ ಕುಳಿತುಕೊಳ್ಳೋಣ. ದೇವರ ವಾಕ್ಯ ನಮಗೆ ಆಶೀರ್ವಾದ. ಆಮೇಲೆ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತೇವೆ, 1ನೇ ಅಧ್ಯಾಯದಲ್ಲಿ ದೇವರ ವಾಕ್ಯವನ್ನು ಓದುವವನು, ಕೇಳುವವನು, ಅದರಂತೆ ನಡೆಯುವವನು ಧನ್ಯನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದನ್ನು ಈ ಸಮಯದಲ್ಲಿ ದೇವರ ವಾಕ್ಯದ ಸಂದೇಶವನ್ನು ಕೇಳುವಂತಹ ಸಮಯ. ನಮ್ಮ ಸತ್ಯವೇದವನ್ನು ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯದ ವಚನ 30ರಿಂದ 34ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಲೂಕ್ ಚಾಪ್ಟರ್ 10 ವರ್ಸ್ 30-34. ಒಬ್ಬರು ಕನ್ನಡದಲ್ಲಿ ಓದಿ, ಮತ್ತೊಬ್ಬರು ಇಂಗ್ಲಿಷ್ನಲ್ಲಿ ಒಬ್ಬರು ಓದಿಕೊಳ್ಳಿರಿ. ಯೇಸು ಅವರಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಗಡ್ಡ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರೆಕೊಂಡು ಹೋಗಿ ಅವರನ್ನು ಆರೈಕೆ ಮಾಡಿದನು. ಇಂಗ್ಲಿಷ್ನಲ್ಲಿ ಓದಿಕೊಳ್ಳಿ. In reply, Jesus said, a man was going down from Jerusalem to Jericho when he was attacked by robbers. They stripped him of his clothes, beat him, and went away, leaving him half dead. A priest happened to be going down the same road, and when he saw the man, he passed by on the other side. So too a Levite, when he came to the place and saw him, passed by on the other side. But a Samaritan, as he traveled, came where the man was, and when he saw him, he took pity on him. He went to him and bandaged his wounds, pouring on oil and wine. Then he put the man on his own donkey, brought him to an inn, and took care of him. ಈ ಒಂದು ಪ್ಯಾಸೇಜ್ ನಾವು ನೋಡ್ತೇವೆ. ಸ್ವಾಮಿ ಮಾತಾಡ್ತಿದ್ದಾನೆ. ಒಬ್ಬ ಯೆರೂಸಲೇಮಿನಿಂದ ಗಡ್ಡ ಇಳಿದು ಯೆರಿಕೋಗೆ ಆತನು ಪ್ರಯಾಣ ಮಾಡ್ತಿದ್ದಾನೆ. ಇವತ್ತಿನ ನನ್ನ ಸಂದೇಶದ ಟೈಟಲ್ ಏನಂತ ಹೇಳಿದ್ರೆ, ಗೋಯಿಂಗ್ ಡೌನ್ ಫ್ರಮ್ ಜೆರೂಸಲೇಮ್ ಟು ಜೆರಿಕೋ. ಗೋಯಿಂಗ್ ಡೌನ್, ನಿಮ್ಮನೆ ಅಂಡರ್ಲೈನ್ ಮಾಡಿ. ಗೋಯಿಂಗ್ ಡೌನ್ ನನ್ನ ಸಂದೇಶದ ಟೈಟಲ್, ಗೋಯಿಂಗ್ ಡೌನ್ ಫ್ರಮ್ Jerusalem to Jericho. ಯೇಸು ಹೇಳ್ತಾರೆ, a certain man went down from Jerusalem to Jericho. What happened to him? ಆತನು ಯೆರೂಸಲೇಮಿನಿಂದ ಆತನು ಗಡ್ಡ ಇಳಿದು ಯೆರಿಕೋಗೆ ಪ್ರಯಾಣ ಮಾಡುವಾಗ ಏನು ಸಂಭವಿಸಿತು ಅವನ ಜೀವಿತದಲ್ಲಿ? A certain man went down from Jerusalem to Jericho. What happened to him? He fell among thieves. ಆತನು ಕಳ್ಳರ ಕೈಗೆ ಸಿಕ್ಕಿ ಬಿದ್ದನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇವತ್ತು ಜೆರೂಸಲೇಮ್ ದೇವರ ಆಲಯ, ದೇವರಿಗೆ ಯಜ್ಞ ಅರ್ಪಿಸುವಂತ ಸ್ಥಳ, ದೇವರನ್ನು ವರ್ಷಿಪ್ ಮಾಡುವಂತ ಸ್ಥಳ. God's glory in Jerusalem. Amen. God's power in Jerusalem. God's fire in Jerusalem. Jerusalem ದೇವರನ್ನು ಆರಾಧಿಸುವಂತ ಸ್ಥಳ. ಜೆರೂಸಲೇಮ್ನಲ್ಲಿ ನಾವು ದೇವರನ್ನು ವರ್ಷಿಪ್ ಮಾಡುವಾಗ, ಜೆರೂಸಲೇಮ್ ಇವತ್ತು ಸಭೆಯಾಗಿದೆ. ದೇವರನ್ನು ವರ್ಷಿಪ್ ಮಾಡುವಾಗ ದೇವರ ಪ್ರೆಸೆನ್ಸ್ ಅನ್ನು ನಾವು ಫೀಲ್ ಮಾಡ್ತೇವೆ. ಯಾವಾಗ ಜೆರೂಸಲೇಮ್ ಬಿಟ್ಟು ಆತನ ಹೊರಗೆ ಹೋದ, ಕಳ್ಳರ ಕೈಗೆ ಸಿಕ್ಕಿದ. ಆತನು ಜೆರೂಸಲೇಮ್ ಬಿಟ್ಟು ಹೊರಗೆ ಹೋದಾಗ, when we lose God's presence, darkness will rule our life. Darkness ಏನ್ ಮಾಡ್ತದೆ? ನಮ್ಮನ್ನು ರೂಲ್ ಮಾಡ್ತದೆ. and our minds will be confused. ನಮ್ಮ ಮನಸ್ಸು ಗೊಂದಲ ಆಗ್ತದೆ. ಯಾವಾಗ ದೇವರ ಪ್ರೆಸೆನ್ಸ್ ನಿಂದ
ಯಾರಿಗಾದ್ರೂ ಫೀಲ್ ಆಗ್ತದ? ನನ್ನ ಜೀವಿತದಲ್ಲಿ ಡಾರ್ಕ್ನೆಸ್ ಫೀಲ್ ಆಗ್ತದ? ನನ್ನ ಜೀವಿತದಲ್ಲಿ ಏನಾದರೂ ಡ್ರೈ ಫೀಲ್ ಆಗ್ತದ? ಕಮ್ ಬ್ಯಾಕ್ ಟು ಜೀಸಸ್, ವರ್ಷಿಪ್ ಹಿಮ್, ಗಿವ್ ಹಿಮ್ ಗ್ಲೋರಿ, ಆನರ್ ಹಿಮ್, ಪ್ರೈಸ್ ಹಿಮ್. ಆತನ ಬಳಿಗೆ ಬನ್ನಿರಿ. ದೇವರು ಯಾವತ್ತೂ ಆತನು ನಮಗೆ ಅವಕಾಶ ಕೊಡುವ ದೇವರಾಗಿದ್ದಾರೆ. ಆಮೇಲೆ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಯಾವಾಗ ಈ ಒಬ್ಬ ವ್ಯಕ್ತಿ ಯೆರೂಸಲೇಮ್ ಬಿಟ್ಟು ಆತನು ಜೆರಿಕೋಗೆ ಹೋದಾಗ ರಾತ್ರಿ ಇಡೀ ಅವನು ಡಾರ್ಕ್ನೆಸ್ ಅನ್ನು ಫೀಲ್ ಮಾಡಿದ. ಈ ಲೆಫ್ಟ್ ಜೆರೂಸಲೇಮ್, ದೇವರ ಪ್ರೆಸೆನ್ಸ್ ಅನ್ನು ಬಿಟ್ಟು ಆತನ ಹೊರಗೆ ಹೋದ, ದೇವರ ಗ್ಲೋರಿಯನ್ನು ಬಿಟ್ಟು ಆತನ ಹೊರಗೆ ಹೋದ. ಡಾರ್ಕ್ನೆಸ್, ಫುಲ್ ನೈಟ್ ಅವನು ಡಾರ್ಕ್ನೆಸ್ ಫೀಲ್ ಮಾಡಿದ. ಜೆರಿಕೋದಲ್ಲಿ ನಾವು ನೋಡ್ತೇವೆ, ಜೆರಿಕೋ ಯಾವ ಸ್ಥಳ? ಕಳ್ಳರಿರುವಂತ ಸ್ಥಳ, ಸುಲಿಗೆ ಮಾಡುವಂತ, ದರೋಡೆ ಮಾಡುವಂತ ಸ್ಥಳ ಜೆರಿಕೋ. ಅದು ಲೋಕ. ಜೆರೂಸಲೇಮ್ ದೇವರ ಪ್ರೆಸೆನ್ಸ್ ಅನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡುವಂತ ಸ್ಥಳವಾಗಿದೆ. ಯಾವಾಗ ನಾವು ಸೇರಿ ಬಂದುಕೊಂಡು ನಮ್ಮ ವೈಯಕ್ತಿಕ ಜೀವಿತ ಕೂಡ ದೇವರನ್ನು ವರ್ಷಿಪ್ ಮಾಡ್ತೇವೆ, ನಾವು ದೇವರ ಪ್ರೆಸೆನ್ಸ್ ಅನ್ನು ಫೀಲ್ ಮಾಡ್ತೇವೆ. ನಾನು ಇವತ್ತು ಹೇಳ್ತೇನೆ ಪ್ರಿಯ ವಿಶ್ವಾಸಿಗಳೇ, ನಮ್ಮ ಜೀವಿತದಲ್ಲಿ ಒಂದು ಶ್ರೇಷ್ಠ ಸಂಗತಿ ಇರುತ್ತದೆ, ಅದು ದೇವರ ಪ್ರೆಸೆನ್ಸ್, ದೇವರ ಗ್ಲೋರಿ. ಅದಕ್ಕೆ ಕ್ರಯ ಕಟ್ಟಲಿಕ್ಕೆ ಆಗುದಿಲ್ಲ. ಕ್ರಯ ಕಟ್ಟಲಾರದಂತ ದೇವರು ನಮಗೆ ಕೊಟ್ಟಂತ ಒಂದು ಸಂಪತ್ತು ಇರುವುದಾದ್ರೆ ಅದು ದೇವರ ಪ್ರೆಸೆನ್ಸ್, ದೇವರ ಪ್ರೆಸೆನ್ಸ್. ಅದಕ್ಕೆ ದಾವೀದನು ಬಹಳ ಸುಂದರವಾಗಿ ಹೇಳ್ತಿದ್ದಾರೆ, ನಿನ್ನ ಸನ್ನಿಧಿಯಲ್ಲಿ ಕಳೆದಂತ ಒಂದು ದಿನ ಬೇರೆ 1000 ದಿನಕ್ಕಿಂತ ಅದು ಶ್ರೇಷ್ಠವಾಗಿದೆ. ಆ ದಿನವನ್ನು ಬೇರೆ ದಿನಕ್ಕೆ ಕಂಪೇರ್ ಮಾಡಲಿಕ್ಕೆ ಆಗುವುದಿಲ್ಲ. ಬಹಳ ಶ್ರೇಷ್ಠವಾದಂತ ಸಮಯ. ದಾವೀದನು ಬಹಳ ಐಶ್ವರ್ಯವಂತನಾದ್ರೂ ಕೂಡ, ಕಿಂಗ್ ಆದ್ರೂ ಕೂಡ, ಪ್ಯಾಲೇಸ್ ನಲ್ಲಿ ಇದ್ರೂ ಕೂಡ ಅವನು ಹೇಳುವಂತ ಒಂದು ಸತ್ಯ ಏನಂತ ಹೇಳಿದ್ರೆ, ಅವನು ಹೇಳ್ತಿದ್ದಾನೆ, ನಿನ್ನ ಸನ್ನಿಧಿಯಲ್ಲಿ ಕಳೆದಂತ ಆ ವರ್ಷಿಪ್ ಸಮಯದಲ್ಲಿ, ಪ್ರಾರ್ಥನೆಯಲ್ಲಿ, ನಿನ್ನ ವಾಕ್ಯವನ್ನು ಜ್ಞಾನ ಮಾಡೋದ್ರಲ್ಲಿ ನಾನು ಕಳೆದಂತ ಆ ಒಂದು ದಿವಸ ಬೇರೆ 1000 ದಿನಕ್ಕಿಂತ ಏನಾಗಿದೆ ಅಂತ ಹೇಳಿದ್ರೆ ಶ್ರೇಷ್ಠವಾದ ಸಮಯವಿದೆ. ಅದಕ್ಕೆ ದಾವೀದನು ಕೀರ್ತನೆ 22 ಒಂದು ಶ್ರೇಷ್ಠ ಪ್ರಾರ್ಥನೆ ಮಾಡ್ತಾನೆ, ನನ್ನ ಜೀವಮಾನವೆಲ್ಲ, ನನ್ನ ಜೀವಮಾನವೆಲ್ಲ ನಾನು ನಿನ್ನ ಪ್ರಸನ್ನತೆಯನ್ನು ನೋಡಬೇಕು ದೇವರೇ. ಅದಕ್ಕಿಂತ ದೊಡ್ಡದು ಯಾವುದಿಲ್ಲ ಐಶ್ವರ್ಯ. ನಿನ್ನ ಪ್ರಸನ್ನತೆ ನಾನು ನೋಡ್ಬೇಕು. ನಿನ್ನ ಮನೆಯಲ್ಲಿ ನಾನು ಏನ್ ಮಾಡ್ಬೇಕು? ವಾಸ ಮಾಡ್ಬೇಕು. ನನಗೆ ಮುಂದೆ ಒಂದು ವರ. ಯಾವ ವರ? ದಾವೀದನಿಗೆ ಹೇಳಿದಂತ ವರ ಯಾವುದು? ಅದು ಬೆಲೆ ಕಟ್ಟಲಾರದಂತ ವರ. ನಿನ್ನ ಮನೆಯಲ್ಲಿ ನಾನು ವಾಸ ಮಾಡಬೇಕು. ಆಮೇಲೆ ನಿನ್ನ ಪ್ರಸನ್ನತೆಯನ್ನು ನಾನು ನೋಡ್ಬೇಕು. ದೇವರ ಪ್ರೆಸೆನ್ಸ್ ಅನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಏನ್ ಮಾಡಬೇಕು? We can't experience the presence of God without worship. We can't experience the presence of God without prayer. We can't experience the presence of God without meditating the word of God. ನಾವು ದೇವರನ್ನು ವರ್ಷಿಪ್ ಮಾಡದೆ ದೇವರ ಪ್ರೆಸೆನ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಆಗುವುದಿಲ್ಲ. ಎವ್ರಿ ಡೇ ನಾವು ದೇವರನ್ನು ವರ್ಷಿಪ್ ಮಾಡುವಾಗ ದೇವರ ಪ್ರೆಸೆನ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. and we will carry the presence of God wherever we go. ನಾವು ಎಲ್ಲೆಲ್ಲ ಹೋಗ್ತೇವೆ ಅಲ್ಲಿ ದೇವರ ಪ್ರೆಸೆನ್ಸ್ ಅನ್ನು ನಾವು ಕ್ಯಾರಿ ಮಾಡ್ತೇವೆ. ಆ ದಿನ ನಿನ್ನ ಜೀವಿತದಲ್ಲಿ ಶ್ರೇಷ್ಠವಾದಂತಹ ದಿನ, ಬೆಲೆ ಕಟ್ಟಲಾದಂತಹ ಸಮಯ. ದೇವರ ಪ್ರೆಸೆನ್ಸ್ ಅನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ದೇವರನ್ನು ವರ್ಷಿಪ್ ಮಾಡಬೇಕು. ನಾವು ದೇವರನ್ನು ವರ್ಷಿಪ್ ಮಾಡುವಾಗ ದೇವರ ಪರಲೋಕದ ಆ ಒಂದು ಮಹಿಮೆ, ಗ್ಲೋರಿ ನಮ್ಮ ಒಳಗೆ ಬರ್ತದೆ. ನೋಡಿ, 2 Chronicles chapter 5 verse 13 ಓದ್ಕೊಳ್ಳಿ. 2 ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯದ ವಚನ 13 ಹೇಳ್ತದೆ. 2 Chronicles chapter 5 verse 13. ಮಂಜೂಷವನ್ನು ಒಳಗಿಟ್ಟ ಯಾಜಕರು ದೇವಾಲಯದಿಂದ ಹೊರಗೆ ಬಂದ ಕೂಡಲೇ ಒಬ್ಬನೋ ಎಂಬಂತೆ ಸ್ವರವೆತ್ತಿ ಯೆಹೋವನನ್ನು ಕೀರ್ತಿಸುವುದಕ್ಕಾಗಿ ತುತ್ತೂರಿ ಊದುವವರು, ಗಾಯನ ಮಾಡುವವರು ಅಲ್ಲಿ ನಿಂತಿದ್ದರು. ತುತ್ತೂರಿ, ತಾಳ ಮೊದಲಾದ ವಾದ್ಯಗಳ ಧ್ವನಿಯು ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು ಎಂದು ಕೃತಜ್ಞತಾ ಸ್ತುತಿ ಮಾಡುವವರ ಸ್ವರವು ಕೇಳಿಸಿದೊಡನೆ ಮೇಘವು ಯೆಹೋವನ ಆಲಯದಲ್ಲಿ ತುಂಬಿಕೊಂಡಿತು. ಆಮೆನ್. ಮೇಘವು ಯೆಹೋವನನ್ನು ಕೀರ್ತಿಸಿದಾಗ, ವರ್ಷಿಪ್ ಮಾಡಿದಾಗ ದೇವರ ವಾಕ್ಯ ಅಂತದೆ, ಯೆಹೋವನ ಮೇಘವು, ಗ್ಲೋರಿ, ದೇವರ ಪ್ರೆಸೆನ್ಸ್, ದೇವರ ಮಹಿಮೆ ಆಲಯದ ಒಳಗಡೆ ಇರ್ತದೆ, ತುಂಬಿ ತಿಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕೆ ನಾನು ಹೇಳಿದೆ, we can't experience the presence of God without worship. ನಾವು ದೇವರನ್ನು ಆರಾಧನೆ ಮಾಡದೆ, ದೇವರ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯದೆ ದೇವರ ಪ್ರೆಸೆನ್ಸ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. When
ನಮ್ಮನ್ನು ಉನ್ನತವಾದ ಅನುಭವಕ್ಕೆ ನಡೆಸ್ತದೆ. ಪರಲೋಕದ ಪವರ್ ಅನ್ನು ನಾವು ಹೊಂದಿಕೊಳ್ತೇವೆ. ದೇವರ ಪ್ರೆಸೆನ್ಸ್ ಅನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತೇವೆ. ಅದಕ್ಕೆ ನಾವು ವರ್ಷಿಪ್ ಅಂಡ್ ಪ್ರೇಯರ್. ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ 7 verse 1 ಓದ್ಕೊಳ್ಳಿ. 2 ಪೂರ್ವಕಾಲ ವೃತ್ತಾಂತ 7 ವಚನ 1. ಸೊಲೊಮೋನನು ಪ್ರಾರ್ಥಿಸುವುದನ್ನು ಮುಗಿಸಿದ ಕೂಡಲೇ ಆಕಾಶದಿಂದ ಬೆಂಕಿ ಬಿದ್ದು ಸರ್ವಾಂಗ ಹೋಮ ದ್ರವ್ಯಗಳನ್ನು ಯಜ್ಞ ಮಾಂಸವನ್ನು ದಹಿಸಿಬಿಟ್ಟಿತು. ಯೆಹೋವನ ತೇಜಸ್ಸು ಆಲಯದಲ್ಲಿ ತುಂಬಿಕೊಂಡಿತು. ಯೆಹೋವನ ತೇಜಸ್ಸು ಆಲಯದಲ್ಲಿ ತುಂಬಿತ್ತು. ಹೇಗೆ? ಹೌ? ಆತನು ಪ್ರಾರ್ಥನೆ ಮಾಡಿ ಮುಗಿಸಿದ ಕೂಡಲೇ ದೇವರ ವಾಕ್ಯದೆ ಪರಲೋಕದ ಬೆಂಕಿ ಇಳಿದು ಬಂತು, ಯಜ್ಞವನ್ನು ದಹಿಸಿತು. ಯೆಹೋವನ ತೇಜಸ್ಸು, ಯೆಹೋವನ ಬೆಳಕು, ದೇವರ ಗ್ಲೋರಿ, ದೇವರ ಮಹಿಮೆ ಆಲಯದಲ್ಲಿ ತುಂಬಿತು. ಅಲ್ಲಿ ಸೊಲೊಮೋನನು ವರ್ಷಿಪ್ ಮಾಡುವಾಗ ದೇವರ ವಾಕ್ಯದೆ ದೇವರ ಆಲಯದಲ್ಲಿ ದೇವರ ಮಹಿಮೆ ತುಂಬಿತು. ಇಲ್ಲಿ ಸೊಲೊಮೋನನು ಪ್ರಾರ್ಥನೆ ಮಾಡಿದಾಗ ದೇವರ ಆಲಯದಲ್ಲಿ ನಾವು ನೋಡ್ತೇವೆ ದೇವರ ಮಹಿಮೆ ತುಂಬಿತೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ್ದರಿಂದ ನಾವು ಎವ್ರಿ ಡೇ ದೇವರನ್ನು ವರ್ಷಿಪ್ ಮಾಡುವಾಗ, ಪ್ರೇಯರ್ ಮಾಡುವಾಗ, ಆತನ ವಚನವನ್ನು ನಾವು ಓದುವಾಗ, ಆತನ ವಚನವನ್ನು ಧ್ಯಾನ ಮಾಡುವಾಗ ದೇವರ ಪ್ರೆಸೆನ್ಸ್ ಅನ್ನು ನಾವು ಏನ್ ಮಾಡ್ತೇವೆ? ನಾವು ಫೀಲ್ ಮಾಡ್ತೇವೆ. A certain man went down from Jerusalem to Jericho. What happened to him? ಆತನಿಗೆ ಏನಾಯ್ತು? ಕಳ್ಳರ ಕೈಗೆ ಸಿಕ್ಕಿ ಹೋದ. ಡಾರ್ಕ್ನೆಸ್, ಸುತ್ತಲೂ ಡಾರ್ಕ್ನೆಸ್. ಅಲ್ಲಿ ನೋಡ್ತೇವೆ ರಿಸಲ್ಟ್. ಅವನು ಯೆರೂಸಲೇಮಿನಿಂದ ಹೊರಗೆ ಹೋಗಿ ಜೆರಿಕೋಗೆ ಹೋಗುವಾಗ ಏನಾಯ್ತು? ಇವತ್ತು ನಾವು ದೇವರ ಪ್ರೆಸೆನ್ಸ್ ಇಂದ ಲೋಕಕ್ಕೆ ಹೋಗುವಾಗ ದೇವರ ವಾಕ್ಯ ಇರ್ತದೆ, ನಾವು ಲೋಕದಲ್ಲಿ ಇದ್ದೇವೆ ಆದರೆ ನಾವು ಲೋಕದವರಲ್ಲ. ಆಮೇಲೆ ನಮ್ಮನ್ನು ಲೋಕದಿಂದ ಯೇಸುವೆ ಆರಿಸಿಕೊಂಡಿದ್ದಾನೆ. ನಾವು ಲೋಕಕ್ಕೆ ಬೆಳಕಾಗಿದ್ದೇವೆ, ನಾವು ಭೂಮಿಗೆ ಉಪ್ಪಾಗಿದ್ದೇವೆ, ನಾವು ದೇವರ ಜನರಾಗಿದ್ದೇವೆ, ಪರಲೋಕ ಸಂಸ್ಥಾನದವರಾಗಿದ್ದೇವೆ, ಪರಲೋಕದ ಸಂಸ್ಥಾನಾಗಿದ್ದೇವೆ. ನಾವು ಯಾಜಕರಾಗಿದ್ದೇವೆ. ಯಾರಾಗಿದ್ದೇವೆ ನಾವು? ಆಮೇಲೆ ಗಟ್ಟಿ ನಾವು ಯಾಜಕರಾಗಿದ್ದೇವೆ. ನಾವು ದೇವರ ವಾಕ್ಯದಲ್ಲಿ ಯೋಶುವನ ಪುಸ್ತಕದಲ್ಲಿ ನೋಡ್ತಿದ್ದೇವೆ, ಯಾವಾಗ ಮಂಜೂಷವನ್ನು ಹೊತ್ತ ಯಾಜಕರು ನೀರಿನಲ್ಲಿ ಇಳಿದ್ರು ದೇವರ ವಾಕ್ಯ ಇರ್ತದೆ, ನೀರಿನಾಯ್ತು, ಡಿವೈಡ್ ಆಯ್ತು. ಯಾವ ಯಾಜಕರು? ಮಂಜೂಷವನ್ನು ಹೊತ್ತ ಯಾಜಕರು. ಬರೀ ಯಾಜಕರಲ್ಲ, ದೇವರ ಪ್ರೆಸೆನ್ಸ್ ಅನ್ನು ಹೊತ್ತಂತ ನಾವು ವರ್ಷಿಪ್ ಮಾಡಿ ದೇವರ ಪ್ರೆಸೆನ್ಸ್ ಅನ್ನು ಕ್ಯಾರಿ ಮಾಡುವಂತ ನಾವು ವರ್ಷಿಪ್ ಮಾಡಿ ದೇವರ ಪವರ್ ಅನ್ನು ಕ್ಯಾರಿ ಮಾಡುವಂತ ನಾವು ಎಲ್ಲಿ ಹೋಗ್ತೇವೆ ಅಲ್ಲಿ ದೇವರು ಕಾರ್ಯ ಮಾಡ್ತಾರೆ. ಅಲ್ಲಿ ಬೆಳಕು ಉದಯಿಸ್ತದೆ, ಕತ್ತಲೆಗೆ ಬೆಳಕು ಬರ್ತದೆ. ನೀನು ಕತ್ತಲೆಗೆ ಹೋಗುವಾಗ, ನೀನು ದೇವರ ಪ್ರೆಸೆನ್ಸ್ ನಲ್ಲಿ ಹೋಗುವಾಗ ಅಲ್ಲಿ ದೇವರ ವಾಕ್ಯ ಇರ್ತದೆ, ಬೆಳಕು ಪ್ರಕಾಶಿಸುತ್ತದೆ, ದೇವರ ಗ್ಲೋರಿ ಅಲ್ಲಿ ಇಳಿದು ಬರ್ತದೆ. ಆದ್ದರಿಂದ ಪ್ರಿಯ ವಿಶ್ವಾಸದಲ್ಲಿ ಎಂಕರೇಜ್ ಮಾಡ್ತಿದ್ದೇನೆ. ಇವತ್ತು ನಮಗೆ ದೇವರು ಕೊಟ್ಟಂತ ಶ್ರೇಷ್ಠವಾದ ಒಂದು ಸಂಪತ್ತು ಐಶ್ವರ್ಯ ಇಲ್ಲದೆ ಅದು ದೇವರ ಗ್ಲೋರಿ ಆಗಿದೆ, ಪ್ರೆಸೆನ್ಸ್ ಆಫ್ ಗಾಡ್ ಆಗಿದೆ. ಇದನ್ನು ನಾವು ಬಯಸೋಣ, ಇದನ್ನು ಸಿಕ್ ಮಾಡೋಣ. ಹೆಚ್ಚು ಸಮಯವನ್ನು ದೇವರಿಗೆ ನಾವು ಕೊಡೋಣ. ಸಮಯ ದೇವರನ್ನು ಆರಾಧಿಸುವಂತ ಸಮಯದಲ್ಲಿ ಕಾಂಪ್ರಮೈಸ್ ಮಾಡೋದು ಬೇಡ. ನಮ್ಮ ಸಮಯವನ್ನು ದೇವರಿಗೆ ಮೀಸಲಾಗಿಡೋಣ. ಆ ಸಮಯದಿಂದ ಜೀವಿತದಲ್ಲಿ ಬಹಳ ಶ್ರೇಷ್ಠವಾದಂತಹ ಸಮಯವಾಗಿದೆ. ನಿನ್ನನ್ನು ಮಹಿಮೆ ಪಡಿಸುವಂತ, ನಿನ್ನನ್ನು ಗಮನಪಡಿಸುವಂತ ಸಮಯವಾಗಿದೆ. ಯಾವ ಕಾರಣಕ್ಕೂ ನಿನ್ನ ಪ್ರೇಯರ್ ಟೈಮ್ ನಲ್ಲಿ ಕಾಂಪ್ರಮೈಸ್ ಮಾಡೋದು ಬೇಡ. ದೇವರನ್ನು ಪರ್ಸನಲ್ ಆಗಿ ವರ್ಷಿಪ್ ಮಾಡುವಂತ ಸಮಯವನ್ನು ಕಡಿಮೆ ಮಾಡಬೇಡಿ. ಗೋಯಿಂಗ್ ಡೌನ್, ಕೆಳಗೆ ಹೋಗುವಂಥದ್ದು ಬೇಡ, ನಾವು ಮೇಲಕ್ಕೆ ಹೋಗೋಣ. ಗ್ಲೋರಿ ಟು ಗ್ಲೋರಿ. ಆಮೇಲೆ ಗೋಯಿಂಗ್ ಡೌನ್, ಅವನು ಕೆಳಗೆ ಬಂದ, ಕೆಳಗೆ ಬಂದ, ಕೆಳಗೆ ಬಂದ. ಲಾಸ್ಟ್ ಮುಖವೇ ಗೊತ್ತಾಗುದಿಲ್ಲ ಅವನಿಗೆ. ಯಾಕೆಂದ್ರೆ ಡಾರ್ಕ್ನೆಸ್ ಕವರ್ ಆಗಿರ್ತದೆ. ಏನು ಕವರ್ ಆಗಿರ್ತದೆ? ಡಾರ್ಕ್ನೆಸ್ ಕವರ್ ಆಗಿರ್ತದೆ. ಡಾರ್ಕ್ನೆಸ್ ಕವರ್ ಆಗಿರ್ತದೆ. ಪ್ರೇಯರ್ ಕಮ್ಮಿ ಆಗ್ತಾ ಬರ್ತದೆ, ವಾಕ್ಯ ಓದುವಂತ ಸಮಯ ಕಮ್ಮಿ ಆಗಿ ಬರ್ತದೆ. ನಂತರ ಡೌನ್ 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 ಆಗಿ ಗೋಯಿಂಗ್ ಡೌನ್. ಅದಕ್ಕೆ ನಾನು ಹೇಳಿದೆ, ಆ ಗೋಯಿಂಗ್ ಡೌನ್ ಅಂಡರ್ಲೈನ್ ಮಾಡಿದೆ ಎಂಬುದಾಗಿ ನೆನಪು ಮಾಡ್ಕೊಳ್ಳಿ. ಯಾವಾಗಲೂ ನಿಮ್ಮ ಪ್ರೇಯರ್ ಕಮ್ಮುವಾಗ ಮೇಲಕ್ಕೆ ಬನ್ನಿ, ಮೇಲಕ್ಕೆ ಬನ್ನಿ. ದೇವರ ಸನ್ನಿಧಿಯಲ್ಲಿ ನಿಂತ್ಕೊಳ್ಳಿ, ದೇವರನ್ನ ಎಕ್ಸ್ಪೀರಿಯನ್ಸ್ ಮಾಡಿ. ದಾವೀದ ಹೇಳ್ತಾನೆ, ಟೇಸ್ಟ್ and see that the Lord is good. Our God is a good God, living God. ನಾವು ವರ್ಷ ಮಾಡುವಂತ ದೇವರು ಜೀವ ಸ್ವರೂಪದ ದೇವರಾಗಿದ್ದಾನೆ. ದಾನಿಯೇಲ ಸಿಂಹದ ಗವಿಲಿರುವಾಗ ದಾರಿವೇಶನ ಕಿಂಗ್ ಬಂದಿರ್ತಾನೆ. ದಾನಿಯೇಲನೇ ಜೀವ ಸ್ವರೂಪದ ದೇವರ ಭಕ್ತನೇ. ದಾನಿಯೇಲನು ಯಾರಾಗಿದ್ದ? ಜೀವ ಸ್ವರೂಪದ ದೇವರ ಭಕ್ತರಾಗಿದ್ದಾನೆ. ಆಮೇಲೆ ನಾವು ವರ್ಷಿಪ್ ಮಾಡುವಂತದ್ದು, ನಾವು ಜೀವಿಸುವ ದೇವರನ್ನ ವರ್ಷಿಪ್ ಮಾಡ್ತಿದ್ದೇವೆ. We have a wonderful God, Almighty God, miracle working God. ಆ ದೇವರನ್ನು ವರ್ಷಿಪ್ ಮಾಡ್ತಿದ್ದೇವೆ. ಆ
ಅಂತ ದೇವರನ್ನ ವರ್ಷಿಪ್ ಮಾಡ್ತಿದ್ದೇವೆ. ಈ ಸೂರ್ಯನನ್ನು, ಈ ಚಂದ್ರನನ್ನು, ಗಗನವನ್ನು, ಭೂಮಿ ಆಕಾಶವನ್ನು, ಸಮುದ್ರವನ್ನು, ಭೂಮಿಯಲ್ಲಿರುವ ಸಮಸ್ತವನ್ನು ಸೃಷ್ಟಿ ಮಾಡಿದಂತ ದೇವಾದಿ ದೇವರನ್ನು ನಾವು ವರ್ಷಿಪ್ ಮಾಡ್ತಿದ್ದೇವೆ. ದೇವಾದಿ ದೇವರನ್ನು ನಾವು ಮಹಿಮೆಪಡಿಸಿದ್ದೇವೆ. ಆ ದೇವರು ಜೀವಿಸುವ ದೇವರಾಗಿದ್ದಾನೆ. ಆ ದೇವರು ಎಲ್ಲವನ್ನು ಬದಲಿಸಲು ಶಕ್ತರಾದ ದೇವರಾಗಿದ್ದಾರೆ. ನಿನ್ನ ಹೆಂಡತಿಯನ್ನು ಆತನು ಚೇಂಜ್ ಮಾಡ್ತಾನೆ, ನಿನ್ನ ಗಂಡನ್ನು ಚೇಂಜ್ ಮಾಡ್ತಾನೆ, ನಿನ್ನ ಮಕ್ಕಳನ್ನು ಚೇಂಜ್ ಮಾಡ್ತಿದ್ದಾನೆ, ನಿನ್ನ ಸರೌಂಡನ್ನು ಚೇಂಜ್ ಮಾಡ್ತಾನೆ, ನಿನ್ನ ಪರಿಸ್ಥಿತಿಯನ್ನು ಚೇಂಜ್ ಮಾಡ್ತಾನೆ, ನಿನ್ನ ದುಃಖವನ್ನು ಆತನು ಬದಲಾಯಿಸ್ತಾನೆ. ಸಂಜೆಗೆ ದುಃಖ ಬಂದ್ರೆ ಮುಂಜಾನೆ ಆಶಾಧ್ವನಿ ಉಂಟಾಗ್ತದೆ. ಆಮೇಲೆ ನಿನ್ನ ಅಡವಿಯನ್ನು ಆತನು ಭೂತೋಟ ಮಾಡ್ತಾನೆ. ಬೇಡವಾ? ಆಮೇಲೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಅಡವಿಯನ್ನು ಆತನು ಭೂತೋಟ ಆಗಿ ಮಾಡ್ತಾನೆ. ಆತನು ಪರಲೋಕದಿಂದ ದಿವ್ಯಾತ್ಮನನ್ನು ಸುರಿಸಿದಾಗ, ದೇವರ ಪ್ರೆಸೆನ್ಸ್ ಬರುವಾಗ ನಿನ್ನ ಡೆಸರ್ಟ್ ಚೇಂಜ್ ಆಗ್ತದೆ, ಗಾರ್ಡನ್ ಆಗ್ತದೆ. ದೇವರ ವಾಕ್ಯ ಆಗ್ತದೆ. ನಿನ್ನ ಅರಣ್ಯ ಆಗ್ತದೆ, ಹೂದೋಟ ಆಗ್ತದೆ ಎಂಬುದಾಗಿ ದೇವರ ವಾಕ್ಯ ಆಗ್ತದೆ. ಈ ಲೆಫ್ಟ್ ಜೆರೂಸಲೇಮ್, ಈ ಲೆಫ್ಟ್ ಜೆರೂಸಲೇಮ್ ರಿಸಲ್ಟ್ ಏನು? ದೇವರ ಪ್ರೆಸೆನ್ಸ್ ಇಂದ ನಾವು ಹೊರಗೆ ಹೋಗುವಾಗ ನಮ್ಗೆ ನಷ್ಟ ಆಗ್ತದೆ, ನಮ್ಗೆ ಕಷ್ಟ ಆಗ್ತದೆ, ಕೋಪ ಬೀಳ್ತದೆ. ಯಾಕೆ ಹೇಳಿ? ದೇವರ ವಾಕ್ಯದಲ್ಲಿ ಸೈತಾನನಿಗೆ ಅವಕಾಶ ಕೊಟ್ಬಿಡಿ ಎಂಬುದಾಗಿ. ಸೈತಾನನಿಗೆ ನಿನ್ನ ಮೇಲೆ ಅಧಿಕಾರ ಇಲ್ಲ. ನೀನು ನಿಜವಾಗಿ ದೇವರ ಪ್ರೆಸೆನ್ಸ್ ನಲ್ಲಿ ಇರುವಾಗ ಸೈತಾನನ ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ನೀನು ಅವಕಾಶ ಕೊಟ್ಟರೆ ಮಾತ್ರ. ಚರ್ಚ್ ಅನ್ನು ಟಚ್ ಮಾಡಲಿಕ್ಕೆ ಅವನಿಗೆ ಆಗೋದಿಲ್ಲ, ವಿಶ್ವಾಸಿಗಳಿಗೆ ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ನೀನಾಗಿ ಅವಕಾಶ ಕೊಟ್ಟರೆ ಮಾತ್ರ ಅದನ್ನು ಒಳಗೆ ಬರ್ತಾನೆ. ಹೊರಗಿನಿಂದ ಬಂದು ನೋಡ್ತಾನೆ, ಎಂತೆಲ್ಲ ಪ್ರೋಗ್ರಾಮ್ ಆಗ್ತಾ ಉಂಟು ಇವರದು, ನೋಡಿ ಹೋಗ್ತಾನೆ, ಟ್ರೈ ಮಾಡ್ತಾನೆ ಅಷ್ಟೇ. ಅವನಿಗೆ ಒಳಗೆ ಇಟ್ಟಿಲ್ಲ. ಯೋಬನು ಬೆಸ್ಟ್ ಎಕ್ಸಾಂಪಲ್. ಯೋಬನ ಜೀವಿತದಲ್ಲೂ ಸೈತಾನ ಹೋಗಿ ಕೇಳುವಾಗ ದೇವರ ಪರ್ಮಿಷನ್ ಕೊಟ್ಟರೆ ಮಾತ್ರ ಸೈತಾನಿಗೆ ಆಗ್ತದೆ. ವಿತೌಟ್ ಪರ್ಮಿಷನ್, ದೇವರ ಪರ್ಮಿಷನ್ ಇಲ್ಲದೆ ಅವನಿನ್ನ ಟಚ್ ಮಾಡ್ಲಿಕ್ಕೆ ಆಗುದಿಲ್ಲ ವಿಶ್ವಾಸ. ಯಾಕೆಂದ್ರೆ ನೀನು ರಕ್ತದಿಂದ ಕ್ರಯಕ್ಕೆ ಕೊಳ್ಳಲ್ಪಟ್ಟಿದೆ. ನೀನು ನಿನ್ನ ಸ್ವಂತ ಅಲ್ಲ. ಯೇಸು ಕ್ರಿಸ್ತನು ನಿನಗೆ ಕ್ರಯ ಕೊಟ್ಟಿದ್ದಾನೆ. ಆತನ ಕೊಟ್ಟಂತ ಕ್ರಯ ಯಾವುದು? ಆತನ ಬ್ಲಡ್. ಪಾಪ ಇಲ್ಲದಂತ ರಕ್ತ ನಿನಗೋಸ್ಕರ ಸುರಿಸಿದ್ದಾನೆ. ಆತನ ಪ್ರೆಷಸ್ ಬ್ಲಡ್, ಅಮೂಲ್ಯವಾದ ನಿಷ್ಕಲಕವಾದ ಬ್ಲಡ್ ಅನ್ನು ಕೊಟ್ಟು ನಿನ್ನನ್ನು ನನ್ನನ್ನು ಆತನು ಕ್ರಯಕ್ಕೆ ಕೊಂಡಿದ್ದಾನೆ. ನಾನು ಇವತ್ತು ಯಾರ ಪ್ರಾಪರ್ಟಿ ಆಗಿದ್ದೇನೆ? ಯಾರ ಸೊತ್ತಾಗಿದ್ದೇನೆ? ಯೇಸು ಕ್ರಿಸ್ತನ ಸೊತ್ತಾಗಿದ್ದೇನೆ. ನಾನು ಆತನ ಸೊತ್ತಾಗಿದ್ದೇನೆ. ಆದ್ದರಿಂದ ನನ್ನನ್ನು ಅವನು ಟಚ್ ಮಾಡಲಿಕ್ಕೆ ಆಗೋದಿಲ್ಲ. ಯೋಬನನ್ನು ಟಚ್ ಮಾಡಬೇಕಾದ್ರೆ ಅವನು ಪರ್ಮಿಷನ್ ಕೇಳಿದ. ದೇವರು ಹೋಗು ಹೇಳಿದ, ಶೋಧಿಸವನು. ಸೈತಾನ ಪುಣ್ಯ ಹೇಳ್ತಾನೆ, ನೀನು ಸುತ್ತಲೂ ಏನಾಗಿದೆ? ಬೇಲಿ ಹಾಕಿದೆ. ಸುತ್ತಲೂ ಏನಾಗಿದೆ? ಬೇಲಿ ಹಾಕಿದೆ. ಯಾವ ಬೇಲಿ ಹಾಕಿದೆ? ಫೈರ್, ಅನಾಯಿಂಟಿಂಗ್, ಫೈರ್. ಅದಕ್ಕೆ ದೇವರ ವಾಕ್ಯ ಐಸಾಯ 31:9 ದೇವರ ವಾಕ್ಯ ಇದೆ, ಜೆರೂಸಲೇಮಿನಲ್ಲಿ, ಜೀವನದಲ್ಲಿ ದೇವರ ಫೈರ್ ಇದೆ. ಆಮೇಲೆ ದೇವರ ಫೈರ್ ಇದೆ. ಗಾಡ್ಸ್ ಫೈರ್ ಇನ್ ಜೆರೂಸಲೇಮ್. ಸೇ ಆಮೆನ್. ಗಾಡ್ಸ್ ಫೈರ್ ಇನ್ ಚರ್ಚ್. God's presence in church. God's presence in church. God's presence in Jerusalem. God's resurrection power in Jerusalem. God's resurrection power in church. ದೇವರ ವಾಕ್ಯ ಇರ್ತದೆ, ನಿನ್ನ ನನ್ನ ಸುತ್ತಲೂ ದೇವರ ಪ್ರೆಸೆನ್ಸ್ ಇದೆ, ದೇವರ ಫೈರ್ ಇದೆ. ಸೈತಾನಿಗೆ ನಮ್ಮ ಟಚ್ ಮಾಡಲಿಕ್ಕೆ ಆಗುದಿಲ್ಲ. ಸೈತಾನ ನಮ್ಮ ಒಳಗೆ ಬರಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಯೇಸುವಿನ ಯಜ್ಞದ ಕುರಿಯಾದ ರಕ್ತದ ಒಳಗೆ ನಾವು ಭದ್ರವಾಗಿದ್ದೇವೆ. ಯಾವ ಕೆಡುಕು ನಮಗೆ ಸಂಭವಿಸುವುದಿಲ್ಲ. ಉಪದ್ರವ ಗುಣದ ಸಮೀಪಕ್ಕೆ ಬರುವುದಿಲ್ಲ. ಯೇಸುವಿನ ರಕ್ತದ ಒಳಗೆ ನಾವು ಭದ್ರವಾಗಿದ್ದೇವೆ. ಯಾವಾಗ ಅವನು ಜೆರೂಸಲೇಮನ್ನು ಬಿಟ್ಟು ಹೋದ, ಯೆರೂಸಲೇಮನ್ನು ಬಿಟ್ಟು ಹೋದ, ಆಗ ಮಾತ್ರ ಕಳ್ಳರ ಕೈಗೆ ಸಿಕ್ಕಿಲ್ಲ. ಕಳ್ಳರ ಕೈಗೆ ಸಿಕ್ಕಿದ್ರೆ ಏನ್ ಮಾಡ್ತಾನೆ? ಕಳ್ಳ ಕಿಸ್ಕೊಟ್ಟ ನಾಲ್ಕು ಮಾಡ್ತಾನ. ಕಳ್ಳನ ಕೆಲಸ ಏನು? ಯೇಸು ಏನ್ ಹೇಳಿದ್ದಾನೆ? ಕಳ್ಳನ ಕೆಲಸ ಏನು? ಜಾನ್ 10:10 ಕಳ್ಳನು ಕದ್ದುಕೊಳ್ಳುವುದಕ್ಕೆ, ಆಗ ನೋಡುವುದಕ್ಕೆ ಬರ್ತಾನೆ ಹೊರತು ಮತ್ತೆ ಅದಕ್ಕೂ ಬರುವುದಿಲ್ಲ. ನಾನು ಬಂದಿದ್ದೇನೆ ನಿಮಗೆ ಜೀವ ಕೊಡಲಿಕ್ಕೆ. ನಾನು ಬಂದಿದ್ದೇನೆ ಜೀವ. ನಾವು ದೇವರ ಪ್ರೆಸೆನ್ಸ್ ಅನ್ನು ಬಿಟ್ಟು, ಸ್ಪಿರಿಚುಯಾಲಿಟಿ ಬಿಟ್ಟು, ಆತ್ಮಿಕತೆಯನ್ನು ಬಿಟ್ಟು ನಾವು ಲೋಕದ ಕಡೆಗೆ ಡೈವರ್ಟ್ ಆಗುವಾಗ ನಾವು ಸೈತಾನಿಗೆ ತಿರುಗಿ ಕೊಡ್ತೇವೆ, ಅವಕಾಶ ಕೊಡ್ತೇವೆ. ನಾವಾಗಿ ಅವಕಾಶ ಕೊಡ್ತೇವೆ. ನಾವೇನ್ ಮಾಡ್ತೇವೆ? ಅವನಿಗೆ ಅವಕಾಶ ಕೊಡ್ತೇವೆ. ಅವನು ಏನ್ ಮಾಡಿದ? ರಿಸಲ್ಟ್ ಏನೇನು? ದೇವರ ಪ್ರೆಸೆನ್ಸ್ ಬಿಟ್ಟು ಅವನು ಹೊರಗೆ ಹೋದಾಗ ಕಳ್ಳರ ಕೈಗೆ ಅವನು ಸಿಕ್ಕಿ ಬಿದ್ದ. ಸೈತಾನ ಹೇಳಿದ, ಸೈತಾನ ಅದಕ್ಕೆ ನೀವು ಮಾತಾಡುವಾಗ ಕೂಡ ದೇವರನ್ನು ಯಾವಾಗಲೂ ದೂಷಿಸಬೇಡಿ, ದೇವರಿಗೆ ಸ್ತೋತ್ರ ಸರ್, ಕೊರತೆಗೆ ಮಾತಾಡಬೇಡಿ, ದೇವರನ್ನು ಬ್ಲೆಸ್ ಮಾಡೋದು. ನಾನು ಅವನ ಮಾತನ್ನು ಕಾಯ್ತಾ ಇರ್ತಾನೆ.
ಕಳ್ಳರ ಕೈಗೆ ಸಿಕ್ಕಿಬಿದ್ದಂತ ಅವನು ಏನ್ ಮಾಡಿದ್ರು? ಏನು ಲಾಸ್ಟ್ ಆಯ್ತು? ಅವನು ಮನೆ ಹೋಯ್ತು. ಅವನ ಪರ್ಸನ್ನು ತೆಗೆದ್ರು, ಪರ್ಸಲ್ಲಿಂದ ಎಲ್ಲ ಹಣವನ್ನು ತೆಗೆದ್ರು, ಸುಲಿಗೆ ಮಾಡಿದ್ರು. ಸುಲಿಗೆ ಮಾಡಿದ್ರೆ ಅಷ್ಟೇ ಮಾಡಿದ್ರ, ಅವನನ್ನು ಚೆನ್ನಾಗಿ ಹೊಡೆದ್ರು. ಅರ್ಧ ಜೀವ ಮಾಡಿಬಿಟ್ರು. ಅರ್ಧ ಜೀವ. ಕಳ್ಳರ ಕೈಗೆ ಸಿಕ್ಕಿದವನು, ಕಳ್ಳರ ಕೈಗೆ ಸಿಕ್ಕಿದ ಅವನನ್ನು ಏನ್ ಮಾಡಿದ್ರು? ಅವನ ಹಣವನ್ನೆಲ್ಲ ಸುಲಿಗೆ ಮಾಡಿದ್ರು, ಹೊಡೆದ್ರು, ಅರೆ ಜೀವ ಮಾಡಿಬಿಟ್ಟು ಅವನ್ನ ಏನ್ ಮಾಡಿದ್ರು? ಬಿಟ್ಟು ಅವರು ಹೋದ್ರು. ಹಾಸ್ಪಿಟಲ್ ಕೊಂಡಾಗ ಅಡ್ಮಿಟ್ ಮಾಡಿದ್ರ, ಹಣ ತೆಗೆದು ಅವನನ್ನು ಬಿಸಾಡಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಹೋದ್ರು. ಸೈತಾನನಿಗೆ ಕರುಣೆ ಇಲ್ಲ. ಅವನು ಕದ್ದುಕೊಳ್ಳುವುದಕ್ಕೆ, ಹಾಳು ಮಾಡೋದಕ್ಕೆ ಬಂದೆ. ಆದ್ರೆ ನಮ್ಮ ದೇವರು ಆತನ ಪ್ರೀತಿ ಸ್ವರೂಪದ ದೇವರಾಗಿದ್ದಾನೆ. ಆಮೇಲೆ ಆತನ ಕರುಣೆಯುಳ್ಳ ದೇವರಾಗಿದ್ದಾನೆ. ಆತನಿಂದ ಎಂದಿಗೂ ಕೈ ಬಿಡುವ ದೇವರಲ್ಲ. ಆತನಿಂದ ಎಂದಿಗೂ ತೊರೆದು ಬಿಡುವ ದೇವರಲ್ಲ. ತಾಯಿ ಆದರೂ ತನ್ನ ಮಗುವಿನ ಮೇಲೆ ಕರುಣೆ ಇಡದೆ ಮರೆತಾಳೆ. ಒಂದು ವೇಳೆ ಮರೆತಾಳೋ, ನಾನು ನಿನ್ನ ಎಂದಿಗೂ ಮರೆಯದಲ್ಲಿ ಮನೆಗೆ ಪ್ರಾಮಿಸ್ ಮಾಡಿದಂತ ದೇವರು. ಈಸ್ ಅ ಗುಡ್ ಗಾಡ್, ಈಸ್ ಅ ಫೇತ್ಫುಲ್ ಗಾಡ್, ಈಸ್ ಅ ಲವಿಂಗ್ ಗಾಡ್. ಆತನ ಪ್ರೀತಿ ಸ್ವರೂಪದ ದೇವರಾಗಿದ್ದಾನೆ. The fire of the Holy Ghost will going on sanctifies our life. Amen. ಪವಿತ್ರಾತ್ಮನ ಬೆಂಕಿ ನಮ್ಮನ್ನು ಪರಿಶುದ್ಧರಾಗಿ ಮಾಡ್ತದೆ. And help us put on new garments. Amen. ದೇವರ ವಾಕ್ಯ ಇರ್ತದೆ, ಪವಿತ್ರಾತ್ಮನ ಬೆಂಕಿ, ದೇವರ ಪ್ರೆಸೆನ್ಸ್ ನಮ್ಮನ್ನು ಏನ್ ಮಾಡ್ತದೆ? ಪರಿಶುದ್ಧರಾಗಿ ಮಾಡ್ತದೆ. ನಾವು ದೇವರನ್ನು ವರ್ಷಿಪ್ ಮಾಡ್ತಿರುವಾಗ, ದೇವರ ಪ್ರೆಸೆನ್ಸ್ ನಮ್ಮ ಪವಿತ್ರತೆಯಲ್ಲಿ ನಡೆಸುತ್ತಾ ನಮ್ಮನ್ನು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ದೇವರ ವಾಕ್ಯ ಹೊಸ ಗಾರ್ಮೆಂಟ್ಸ್ ಅನ್ನು ಧರಿಸುವಂತೆ ಮಾಡ್ತದೆ. ದೇವರ ಪ್ರೆಸೆನ್ಸ್ ಹೆಲ್ಪ್ ಅಸ್ ಟು ಪುಟ್ ಆನ್ ನ್ಯೂ ಗಾರ್ಮೆಂಟ್ಸ್. ಯಾವ ನ್ಯೂ ಗಾರ್ಮೆಂಟ್ಸ್? ದೇವರ ವಾಕ್ಯ ಇರ್ತದೆ, ನಮ್ಮ ಎಲ್ಲ ಹಳೆಯ ಸ್ವಭಾವದ ವಸ್ತ್ರವನ್ನು ತೆಗೆದು ಹೊಸ ವಸ್ತ್ರ ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಆ ಹೊಸ ವಸ್ತ್ರ ಯಾವುದು? ದೇವರ ವಾಕ್ಯದಲ್ಲಿ ದಾವೀದ ಹೇಳ್ತಾನೆ, ಕೀರ್ತನೆ 30:11ನೇ ವಚನದಲ್ಲಿ, ನೀನು ನನ್ನ ಕೋಲಾಟವನ್ನು ಏನ್ ಮಾಡಿದೆ? ತಪ್ಪಿಸಿ ನಾನು ಸಂತೋಷದಿಂದ ಕುಣಿದಾಡುವಂತೆ ಮಾಡಿದೆ. ಆಮೇಲೆ ನನ್ನ ಕೋಲಾಟದ ವಸ್ತ್ರವನ್ನು ತೆಗೆದಾಕಿದ್ದಾನೆ ಆತನು ನಾನು ಸಂತೋಷದಿಂದ ಕುಣಿದಾಡುವಂತೆ ಮಾಡಿದ್ದಾನೆ. ನನ್ನ ಕೋಲಾಟದ ವಸ್ತ್ರವನ್ನು ತೆಗೆದಾಕಿಕೊಂಡು ದೇವರ ವಾಕ್ಯ ಹರ್ಷ ವಸ್ತ್ರವನ್ನು ನನಗೆ ಧಾರಣೆ ಮಾಡಿದ್ದಾನೆ. ಹೊಸ ವಸ್ತ್ರವನ್ನು ಬಟ್ಟೆ ನನಗೆ ಕೊಟ್ಟಿದ್ದಾನೆ. ಆ ಹೊಸ ಬಟ್ಟೆ ಯಾವ್ದಂತ ಹೇಳಿದ್ರೆ ದೇವರ ವಾಕ್ಯ ಇರ್ತದೆ. ಹರ್ಷದ ಬಟ್ಟೆ, ಸಂತೋಷದ ಬಟ್ಟೆ, ಸಮಾಧಾನದ ಬಟ್ಟೆ ನನಗೆ ಕೊಟ್ಟಿದ್ದಾನೆ. The fire of the Holy Ghost help us to put on new garments. ಹೊಸ ಬಟ್ಟೆ ನಾವು ಧರಿಸುವಂತೆ ಮಾಡ್ತದೆ. ಯಾವಾಗ ನಾವು ದೇವರನ್ನು ವರ್ಷಿಪ್ ಮಾಡ್ತೇವೆ, ಪ್ರೇಯರ್ ಮಾಡ್ತೇವೆ, ದೇವರ ಪ್ರೆಸೆನ್ಸ್ ನಮ್ಮನ್ನು ಚೇಂಜ್ ಮಾಡ್ತದೆ. ನೋಡಿ, ಜೆರಿಕೋದಲ್ಲಿ ಲಾಸ್ ಆಗಿ ಅವನ್ನೆಲ್ಲವನ್ನು ಕಳ್ಕೊಂಡ, ಕಳ್ಳರ ಕೈಗೆ ಸಿಕ್ಕಿಬಿದ್ದು ಹಾಳು ಮಾಡಿದ. ಜೆರುಸಲೆಮ್ನ 4 ಬ್ಲೆಸ್ಸಿಂಗ್ ನಾನು ಹೇಳ್ತೇವೆ. ದ 4 ಬ್ಲೆಸ್ಸಿಂಗ್ ಆಫ್ ಗಾಡ್ಸ್ ಪ್ರೆಸೆನ್ಸ್. ದೇವರ ಪ್ರೆಸೆನ್ಸ್ ನ 4 ಬಹಳ ಶ್ರೇಷ್ಠವಾದ ಬ್ಲೆಸ್ಸಿಂಗ್ ಯಾವುದಂದ್ರೆ, ನಂಬರ್ 1 ಬ್ಲೆಸ್ಸಿಂಗ್, ಇನ್ ಹಿಸ್ ಪ್ರೆಸೆನ್ಸ್ ದೇರ್ ಇಸ್ ಫುಲ್ನೆಸ್ ಆಫ್ ಜಾಯ್. ಆಮೇಲೆ Psalm 16:11 says, ಕೀರ್ತನೆ 16:11ನೇ ವಚನ ಹೇಳ್ತದೆ, ಇನ್ ಹಿಸ್ ಪ್ರೆಸೆನ್ಸ್, ಎಲ್ಲರೂ ಇನ್ ಹಿಸ್ ಪ್ರೆಸೆನ್ಸ್ ದೇರ್ ಇಸ್ ಫುಲ್ನೆಸ್ ಆಫ್ ಜಾಯ್. ಆತನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷ. ದೇವರ ಪ್ರೆಸೆನ್ಸ್ ನಲ್ಲಿ ಪರಿಪೂರ್ಣ ಸಂತೋಷ ಅಂದ್ರೆ ಏನು? ಫುಲ್ನೆಸ್ ಆಫ್ ಜಾಯ್ ಮೀನ್ಸ್ 100% ಜಾಯ್. We will experience 100% joy in his presence. ದೇವರ ಪ್ರೆಸೆನ್ಸ್ ನಲ್ಲಿ ದೇವರ ವಾಕ್ಯ ಇರ್ತದೆ, ದೇವರು ನಮ್ಮ ಗೋಳಾಟದಿಂದ ನಮ್ಮನ್ನು ತಪ್ಪಿಸ್ತಾನೆ. ಆಮೇಲೆ ನನ್ನ ಕಣ್ಣೀರು ಚೇಂಜ್ ಆಗ್ತದೆ, ನನ್ನ ದುಃಖ ಚೇಂಜ್ ಆಗ್ತದೆ. ನಿಮ್ಮ ದುಃಖ ಹೋಗಿ ನಿಮ್ಗೆ ಏನ್ ಬರ್ತದೆ? ಆನಂದ ಬರ್ತದೆ. ದೇವರ ಪ್ರೆಸೆನ್ಸ್ ನಲ್ಲಿ ನನ್ನ ದುಃಖ, ನನ್ನ ಗೋಳಾಟ ಚೇಂಜ್ ಆಗ್ತದೆ. ನಾನು ಸಂತೋಷದಿಂದ ಕುಣಿದಾಡುವಂತೆ ಮಾಡ್ತದೆ. ದೇವರು ನನ್ನನ್ನು ಹೀಲ್ ಮಾಡ್ತಾನೆ, ದೇವರು ನನ್ನನ್ನು ಸ್ವಸ್ಥ ಮಾಡ್ತಾನೆ. ನಾನು ಸಂತೋಷದಿಂದ ಕುಣಿದಾಡ್ತೇನೆ. ನನ್ನ ದೇವರು ಒಳ್ಳೆಯವನು, ನನ್ನ ದೇವರು ಶಕ್ತನು, ನನ್ನ ದೇವರು ಪ್ರೀತಿಸುವ ದೇವರಾಗಿದ್ದಾನೆ, ನನ್ನ ದೇವರು ಕರುಣೆಯ ದೇವರಾಗಿದ್ದಾನೆ, ನನ್ನ ದೇವರು ಶಕ್ತನಾದ ದೇವರಾಗಿದ್ದಾನೆ. ಆಮೆನ್. He is almighty. His name is El Shaddai. ಅಸಾಧ್ಯವಾದುದನ್ನು ಸಾಧ್ಯ ಮಾಡುವ ದೇವರು. ನಿಮ್ಮ ಡೈರಿಯಲ್ಲಿ ಒಂದು ವಚನ ಬರ್ಕೊಳ್ಳಿ, ಜೆರೆಮಿಯ 32:17. ದೇವರ ವಾಕ್ಯ ಇರ್ತದೆ, ಆತನು ಬಲಭ್ಯನಾದ ದೇವರಾಗಿದ್ದಾನೆ, ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ.
ಕಾರ್ಯವು ಆತನಿಗೆ ಅಸಾಧ್ಯವಾಗುವುದಿಲ್ಲ. ಯಾವ ಕಾರ್ಯವು ಆತನಿಗೆ ಅಸಾಧ್ಯವಾಗುವುದಿಲ್ಲ. ಇನ್ ಹಿಸ್ ಪ್ರೆಸೆನ್ಸ್, ದೇವರ ವಾಕ್ಯದಲ್ಲಿ ಫುಲ್ನೆಸ್ ಆಫ್ ಜಾಯ್. ಆತನ ಸನ್ನಿಧಿಯಲ್ಲಿ, ಪ್ರೆಸೆನ್ಸ್ ನಲ್ಲಿ ದೇವರ ವಾಕ್ಯ ಅಂತದೆ, ದೇವರು ಪರಿಪೂರ್ಣ ಆನಂದವನ್ನು ಕೊಟ್ಟಿದ್ದಾನೆ. ಪರಿಪೂರ್ಣ ಆನಂದ. ಹೇಗೆ ಆನಂದ? ಡಿಫರೆನ್ಸ್ ನಾನು ಹೇಳ್ತೇನೆ. ಇವತ್ತು ಮನೆ ಕಟ್ಟುವಾಗ ನಮಗೆ ಸಂತೋಷ ಆಗ್ತದೆ, ಹ್ಯಾಪಿನೆಸ್. ಮನೆ ಕಟ್ಟುವಾಗ ಮಕ್ಕಳು ಡಿಸ್ಟಿಂಗ್ಸ್ ನಲ್ಲಿ ಪಾಸ್ ಆದ್ರೆ ಸಂತೋಷ, ಫೇಲ್ ಆದ್ರೆ ಇಲ್ಲಿಯವರ ಮನೆಯಲ್ಲಿ ವಾತಾವರಣ ಬೇರೆ, ದುಃಖದ ವಾತಾವರಣ, ಚಿಂತೆ, ಬೇಜಾರು ಅಲ್ವಾ? ಮನೆ ಕಟ್ಟುವಾಗ ಸಂತೋಷ, ಮದುವೆ ಆಗುವಾಗ ವಾ ಇಂಥ ಸಂತೋಷ. ಒಂದು ವರ್ಷದ ನಂತರ ವೆಹಿಕಲ್ ತಗೊಳ್ಳುವಾಗ, ಜಾಬ್ ಸಿಕ್ಕುವಾಗ ಸಂತೋಷ. ಆದ್ರೆ ಇದು ಡಿಫ್ರೆಂಟ್. ದೇವರ ಪ್ರೆಸೆನ್ಸ್ ಜಾಯ್ ಎವ್ರಿ ಡೇ, ಎವ್ರಿ ಡೇ. ಆಮೇಲೆ ಎವ್ರಿ ಡೇ ಪ್ರಾಬ್ಲಮ್ಸ್ ಬಂದರೂ ಕೂಡ ನಾನು ರಿಜೈಸ್ ಮಾಡ್ತೀನಿ. ಯಾಕಂದ್ರೆ ನನ್ನ ದೇವರು ಪ್ರಾಬ್ಲಮ್ಸ್ ಹೊರಗೆ ತರುವ ದೇವರಾಗಿದ್ದಾನೆ. ಆಮೇಲೆ ಅದಕ್ಕೆ ಪೌಲ ಪ್ರಿಸನ್ ಅಲ್ಲಿ ಇರ್ತದೆ, ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಅಗೇನ್ ಐ ಸೇ ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಜಾಯ್ ದೇವರು ನಮಗೆ ಕೊಟ್ಟಂತ ಗಿಫ್ಟ್, ಪರಲೋಕದ ಆನಂದ. ಇದನ್ನು ನಾವು ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಇದು ಸಿಗುವಂತದ್ದು ಎಲ್ಲಿ ಅಂತ ಹೇಳಿದ್ರೆ ಅದು ದೇವರ ಪ್ರೆಸೆನ್ಸ್ ನಲ್ಲಿ, ದೇವರ ಪ್ರೆಸೆನ್ಸ್ ನಲ್ಲಿ. ಅದಕ್ಕೆ ಒಬ್ಬ ಭಕ್ತನಾದ ದಾವೀದನು ಸುಂದರವಾಗಿ ಹೇಳ್ತಿದ್ದಾನೆ, Psalms 4:7, ಧಾನ್ಯ ದ್ರಾಕ್ಷಗಳು ಸುಗ್ಗಿಯಾಗಿ ಬೆಳೆದ ಕಾಲದಲ್ಲಿ ಅವರಿಗಿರುವ ಸಂತೋಷಕ್ಕಿಂತಲೂ ನೀನು ಹೆಚ್ಚಾದ ಆನಂದವನ್ನು ನನ್ನ ಹೃದಯದಲ್ಲಿ ಉಂಟು ಮಾಡಿದೆ. ಆಮೇಲೆ ಈ ಆನಂದ ಒಬ್ಬ ವಿಶ್ವಾಸಕ್ಕೆ ದೇವರು ಎವ್ರಿಡೇ ಕೊಟ್ಟಿದ್ದಾನೆ. ಅದನ್ನು ಯಾರು ಕೂಡ ತೆಗಿಲಿಕ್ಕೆ ಆಗುದಿಲ್ಲ. ನೀನು ದೇವರ ಪ್ರೆಸೆನ್ಸ್ ಅನ್ನು ಸಿಕ್ ಮಾಡೋದಾದ್ರೆ, ದೇವರನ್ನು ವರ್ಷಿಪ್ ಮಾಡೋದಾದ್ರೆ, ಏನೇ ಸಿಚುವೇಶನ್ ಬರಲಿ, ಯಾವ ಪರಿಸ್ಥಿತಿ ಬರಲಿ, ಎಂತ ಸ್ಥಿತಿ ಬಂದರೂ ಕೂಡ ನಿನ್ನ ಒಳಗೆ ಜಾಯ್ ಇರ್ತದೆ. ನೀನು ಭಯ ಪಡುವುದಿಲ್ಲ. ನೀನು ಧೈರ್ಯವಂತನಾಗಿ ನೀನು ದೇವರ ಸನ್ನಿಧಿಯಲ್ಲಿ ವರ್ಷಿಪ್ ಮಾಡಿ. ಮೈ ಗಾಡ್ ಇಸ್ ಅ ಗುಡ್ ಗಾಡ್, ಮೈ ಗಾಡ್ ಇಸ್ ಅ ಫೇತ್ಫುಲ್ ಗಾಡ್, ಮೈ ಗಾಡ್ ಇಸ್ ಅ ಮಿರಕಲ್ ವರ್ಕಿಂಗ್ ಗಾಡ್. ನಾನು ಭಯ ಪಡುವುದಿಲ್ಲ, ನಾನು ಚಿಂತೆ ಮಾಡುವುದಿಲ್ಲ. ಯಾಕೆ ವಿಶ್ವಾಸಕ್ಕೆ ಚಿಂತೆ? ದೇವರ ಪ್ರೆಸೆನ್ಸ್ಗೆ ಬಾ, ದೇವರ ಪ್ರೆಸೆನ್ಸ್ಗೆ ಬಾ. ನಿಮ್ಮ ದುಃಖ ಹೋಗಿ ನಿಮ್ಗೇನಾಗ್ತದೆ? ಆನಂದ ಬರ್ತದೆ. ನಿನ್ನ ಚಿಂತೆ ಹೋಗ್ತದೆ, ನಿನ್ನ ಕಳವಳ ಬೇಸರ ಎಲ್ಲ ಹೋಗ್ತದೆ. ಯೇಸು ಹೇಳಿದ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನ ನಂಬಿರಿ. ಇನ್ ಹಿಸ್ ಪ್ರೆಸೆನ್ಸ್, ಮೊದಲಾಗಿ ಬ್ಲೆಸ್ಸಿಂಗ್. ದೇವರ ಪ್ರೆಸೆನ್ಸ್ ಅಲ್ಲಿ ದೇವರಿಗೆ ಆನಂದ ಕೊಡ್ತಾನೆ. ನೀವು ಎಲ್ಲಿ ಹೋದ್ರು ಕೂಡ, ಯಾವ ಸ್ಥಳದಲ್ಲಿದ್ರು ಕೂಡ, ಯಾವ ಪ್ಲೇಸ್ಗೆ ಹೋದ್ರು ಕೂಡ, ಯಾವ ಸ್ಥಿತಿಲಿದ್ರು ಕೂಡ ಆ ಜಾಯ್ ಅನ್ನು ನಿಮ್ಮಿಂದ ತೆಗೆಯಲಿಕ್ಕೆ ಆಗುವುದಿಲ್ಲ. ಇದು ದೇವರು ಕೊಟ್ಟಂತ ಗ್ರೇಟೆಸ್ಟ್ ಬ್ಲೆಸ್ಸಿಂಗ್. ಆಮೇಲೆ ವಿಶ್ವಾಸಕ್ಕೆ, ತನ್ನ ಸಭೆಗೆ ದೇವರು ಕೊಟ್ಟಂತ ಬ್ಲೆಸ್ಸಿಂಗ್ ಜಾಯ್. ಭಕ್ತನೇ ಹೇಳ್ತಿದ್ದಾನೆ, ಧಾನ್ಯ ದ್ರಾಕ್ಷಗಳು ಸಮೃದ್ಧಿಯಾಗಿ ಬೆಳೆದ ಕಾಲದಲ್ಲಿ ಅವರಿಗೇನು ಸಂತೋಷ ಅಲ್ಲ. ರೈತನಿಗೆ ತೋಟದಲ್ಲಿ ಒಳ್ಳೆ ಬೆಳೆ ಕೊಡುವಾಗ, ಫಸಲು ಬಂದಾಗ ರೈತನಿಗೆ ತುಂಬಾ ಸಂತೋಷ ಇದೆ, ಅದು ಹ್ಯಾಪಿನೆಸ್, ಸಂತೋಷ. ಆದ್ರೆ ಭಕ್ತನಾದ ದಾವೀದ ಹೇಳ್ತಾನೆ, ಅದಕ್ಕಿಂತ ಹೆಚ್ಚಾಗಿ ನೀನು ನನ್ನ ಹೃದಯದಲ್ಲಿ ಏನ್ ಕೊಟ್ಟಿದೆ? ಆನಂದ ಕೊಟ್ಟಿದಿ. ಅದಕ್ಕೆ ಅದೇ ದಾವೀದ ಹೇಳ್ತಿದ್ದಾನೆ, ಕೀರ್ತನೆ 46 3ನೇ ವಚನದಲ್ಲಿ, 2 ಮತ್ತು 3ನೇ ವಚನದಲ್ಲಿ, ಭೂಮಿ ಮಾರ್ಪಟ್ಟರು ಕೂಡ, ಹೇಳಿ, ಭೂಮಿ ಮಾರ್ಪಟ್ಟರು ಕೂಡ, ಬೆಟ್ಟಗಳು ಸಮುದ್ರದಲ್ಲಿ ಮುನಿಗಿ ಹೋದ್ರು ಕೂಡ ನನಗೆ ಭಯ ಇಲ್ಲ. ನಾನು ವರ್ಷಿಪ್ ಮಾಡ್ತೇನೆ. ನನ್ನ ಒಳಗೆ ಜಾಯ್ ಇದೆ. ಯಾಕೆ ನನ್ನ ಒಳಗೆ ಜಾಯ್ ಇದೆ ಅಂತ ಹೇಳಿದ್ರೆ, ಒಂದು ನದಿ ಇದೆ. ಆಮೇಲೆ ಒಂದು ನದಿ ಇದೆ, ಅದು ದೇವನಗರವನ್ನು ಸಂತೋಷಪಡಿಸ್ತದೆ. ಯೆರೂಸಲೇಮಿನಲ್ಲಿ ಒಂದು ನದಿ ಇದೆ, ವಿಶ್ವಾಸಿಯ ಸಭೆಯಲ್ಲಿ ಒಂದು ನದಿ ಇದೆ, ನಿನ್ನ ಒಳಗೆ ಒಂದು ನದಿ ಇದೆ, ಪವಿತ್ರಾತ್ಮನ ನದಿ ಇದೆ. ನೀನು ವರ್ಷಿಪ್ ಮಾಡುವಾಗ ದೇವರ ವಾಕ್ಯ ಹೇಳ್ತದೆ, ಆನಂದದ ಒಳಗಳು ಹರಿದು ಬರ್ತದೆ, ಸಮಾಧಾನ ಹರಿದು ಬರ್ತದೆ. ಮೈ ಪೀಪಲ್ ಡ್ವೆಲ್ ಇನ್ ಎ ಪೀಸ್ಫುಲ್ ಹ್ಯಾಬಿಟೇಷನ್ ಇನ್ ಸೆಕ್ಯೂರ್ ರೆಸ್ಟಿಂಗ್ ಪ್ಲೇಸ್. ನನ್ನ ಜನರು ಸಮಾಧಾನದ ನಿವಾಸದಲ್ಲಿಯೋ, ನಿರ್ಭಯ ನಿಲಯದಲ್ಲಿಯೋ, ನೆಮ್ಮದಿ ಆಶ್ರಯದಲ್ಲಿ ಜೀವಿಸ್ತಾರೆ. ಯಾಕೆಂದ್ರೆ ನನ್ನ ಒಳಗೆ ಪವಿತ್ರಾತ್ಮನಿದ್ದಾನೆ. ನಾನು ವರ್ಷಿಪ್ ಮಾಡುವಾಗ ನನ್ನ ಒಳಗಿಂದ ದೇವರ ವಾಕ್ಯ ಇರ್ತದೆ, ಆನಂದ ಹರಿದು ಬರ್ತದೆ, ಸಮಾಧಾನ ಹರಿದು ಬರ್ತದೆ, ನದಿ ಹರಿದು ಬರ್ತದೆ, ಜೀವಜಲದ ನದಿ ಹರಿದು ಬರ್ತದೆ. ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ, ದೇವರ ನಗರವನ್ನು ಸಂತೋಷ ಪಡಿಸ್ತದೆ. ಆಮೇಲೆ ನಿನ್ನ ಒಳಗಿರುವಂತ ಆನಂದ ನಿನ್ನ ನೆರೆಬರವರಿಗೆ ಹೋಗ್ತದೆ. ಆಮೇಲೆ ನಾವೇ ಅನೇಕ ಸಲ ಅವರಿಗಿಂತ ನಾವು ಬೇಕು. ನಾವು The joy of the Lord is my strength. ಆಮೇಲೆ ದೇವರು ಕೊಟ್ಟಂತ ಪರಲೋಕ ಆನಂದ
ಇದು ಖಾಲಿ ಟೆಂಪರರಿ ಸಂಡೇ ಮಾತ್ರ ಅಲ್ಲ, ಎವ್ರಿಡೇ ಎಕ್ಸ್ಪೀರಿಯನ್ಸ್. ಆಮೇಲೆ ಕ್ರಿಸ್ತನಲ್ಲಿ ಎವ್ರಿಡೇ ಎಕ್ಸ್ಪೀರಿಯನ್ಸ್. ಎಲ್ಲಿ ನೀನಿದ್ರು ಕೂಡ ಏನೇ ಬರಲಿ, ಏನೇ ಅವಘಡಗಳು ಸಂಭವಿಸಲಿ, ಭೂಮಿ ಮಾರ್ಪಟ್ಟರು ಕೂಡ, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿದ್ರು ನನಗೆ ಭಯವಿಲ್ಲ, ನಾನು ಸಂತೋಷಿಸ್ತೇನೆ. ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್, ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಅಗೇನ್ ಐ ಸೇ ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಪೌಲನ ಸಂತೋಷವನ್ನು ಯಾರು ಕೂಡ ಬಂಧಿಸಲಿಕ್ಕೆ ಆಗಲಿಲ್ಲ. ಪೌಲನನ್ನು ಬಂಧಿಸಿದ್ರು ಸೆರೆಮನೆಯಲ್ಲಿ. ಪೌಲನ ಒಳಗಿರುವಂತಹ ದೇವರ ಪ್ರೆಸೆನ್ಸ್ ಅನ್ನು ಯಾರು ಕೂಡ ಬಂಧಿಸಲಿಕ್ಕೆ ಆಗಲಿಲ್ಲ. ಪೌಲನ ಒಳಗಿರುವಂತಹ ದೇವರ ಮಹಿಮೆಯನ್ನು, ದೇವರ ಗ್ಲೋರಿಯನ್ನು ಯಾರು ಕೂಡ ಬಂಧಿಸಲಿಕ್ಕೆ ಆಗಲಿಲ್ಲ. ಅವನ ಸಂತೋಷ ಸಮಾಧಾನವನ್ನು ಯಾರು ಬಂಧಿಸಲಿಕ್ಕೆ ಆಗಲಿಲ್ಲ. ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟರು ಕೂಡ ಒಳಗಿನ ಜಾಯ್ ಎಂದು ಬಂತು. ಪೌಲ ಹೇಳ್ತಾನೆ ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್. ಪ್ರಿಸನ್ ಅಲ್ಲಿ ನಿಂತುಕೊಂಡಿರ್ತಾನೆ. ಪ್ರಿಸನ್ ಅನ್ನು ಅವರು ಶೇಕ್ ಮಾಡಿದ್ರು. ದೇವರ ಗ್ಲೋರಿ ಬಂತು, ದೇವರ ಮಹಿಮೆಯನ್ನು ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಅದಕ್ಕೆ ದೇವರ ವಾಕ್ಯ ಆಗ್ತದೆ, ಇನ್ ದಿಸ್ ಪ್ರೆಸೆನ್ಸ್ ದೇರ್ ಇಸ್ ಫುಲ್ನೆಸ್ ಆಫ್, ದೇರ್ ಇಸ್ ಫುಲ್ನೆಸ್ ಆಫ್, ದೇರ್ ಇಸ್ ಫುಲ್ನೆಸ್ ಆಫ್, ದೇರ್ ಇಸ್ ಫುಲ್ನೆಸ್ ಆಫ್, ಇನ್ ದಿಸ್ ಪ್ರೆಸೆನ್ಸ್ ದೇರ್ ಇಸ್ ಫುಲ್ನೆಸ್ ಆಫ್ ಜಾಯ್. ಆಮೆನ್. ಎಕ್ಸ್ಪೀರಿಯನ್ಸ್ ಮಾಡಿ ದೇವರ ಪ್ರೆಸೆನ್ಸ್ ನಲ್ಲಿ. ಸೆಕೆಂಡ್ ಬ್ಲೆಸ್ಸಿಂಗ್, ಸಾಮ್ಸ್ 27 ವರ್ಸ್ 4 ಹೇಳ್ತದೆ, ಅಪಾಯ ಕಾಲದಲ್ಲಿ ಆತನು ನಮ್ಮನ್ನು ಗುಪ್ತ ಸ್ಥಳದಲ್ಲಿ ಅಡಗಿಸುತ್ತಾನೆ, ಪರ್ವತ ಆಗ್ರಹದಲ್ಲಿ ನಮ್ಮನ್ನು ಸುರಕ್ಷಿತವಾಗಿದ್ದಾನೆ. ದೇವರ ಪ್ರೆಸೆನ್ಸ್ ನಲ್ಲಿ ಪ್ರೊಟೆಕ್ಷನ್ ಇದೆ. ಆಮೇಲೆ ಪ್ರೊಟೆಕ್ಷನ್ ಇದೆ ದೇವರ ಪ್ರೆಸೆನ್ಸ್ ನಲ್ಲಿ. ದೇವರ ಪ್ರೆಸೆನ್ಸ್ ನಮ್ಮ ಸುತ್ತಲಿರ್ತದೆ. ಯೇಸುವಿನ ರಕ್ತದಿಂದ ನಾವು ಮುಚ್ಚಲ್ಪಟ್ಟಾಗ ಎನಿಮಿ ನಮ್ಮನ್ನು ಟಚ್ ಮಾಡಲಿಕ್ಕೆ ಆಗುವುದಿಲ್ಲ. ಇಸ್ರೇಲ್ ಟಚ್ ಮಾಡಿದ್ರ ಯಾವಾದ್ರೂ ಎನಿಮಿ? ಪಸ್ಕ ಹಬ್ಬ ಅವರು ಸೆಲೆಬ್ರೇಟ್ ಮಾಡಿದ್ರು. ಕುರಿಯನ್ನು ಕೊಯ್ದು ಅದರ ಬ್ಲಡ್ ಅನ್ನು ಅವರ ಮನೆಯ ಡೋರ್ಗೆ ಹಾಕಿದಾಗ ಯಾವ ಕೂಡ ಸಂಹಾರ ದೂತರು ಇಸ್ರೇಲ್ ಅವರು ಒಂದು ಸಿಂಗಲ್ ಮನೆಯನ್ನು ಟಚ್ ಮಾಡಿಲ್ಲ. ಅವರ ಮನೆ ಒಳಗೆ ಆತನು ಪ್ರವೇಶಿಸಿಲ್ಲ. ದೇವರ ವಾಕ್ಯ ನಮ್ಮ ಮಕ್ಕಳಲ್ಲಿ 1000 ಜನರು, ನಿನ್ನ ಬಲಗಳಲ್ಲಿ 10,000 ಜನರು ಸತ್ತು ಬಿದ್ದರೂ ಕೂಡ ದೇವರ ಪ್ರೆಸೆನ್ಸ್ ನಲ್ಲಿ ಇರುವಂತ ನಿನಗೆ, ವರ್ಷಿಪ್ ಮಾಡುವಂತ ನಿನಗೆ, ಪ್ರೇಯರ್ ಮಾಡುವಂತ ನಿನಗೆ, ದೇವರ ವಾಕ್ಯವನ್ನು ರುಚಿಸುವಂತ ನಿನಗೆ, ಮೆಡಿಟ್ ಮಾಡುವಂತ ನಿನಗೆ ದೇವರ ವಾಕ್ಯ ಇರ್ತದೆ. ಯಾವ ಕೇಳು ನಿನಗೆ ಸಂಭವಿಸುವುದಿಲ್ಲ. ಅಪಾಯ ಕಾಲದಲ್ಲಿ ನಿನ್ನನ್ನು ಗುಪ್ತ ಸ್ಥಳದಲ್ಲಿ ನಾನು ಅಡಗಿಸ. ಗುಪ್ತ ಸ್ಥಳ ಯಾವುದು? ದೇವರ ಪ್ರೆಸೆನ್ಸ್, ದೇವರ ಮಹಿಮೆಯ ಒಳಗೆ, ದೇವರ ಗ್ಲೋರಿಯ ಒಳಗೆ ನಾವು ಪ್ರೊಟೆಕ್ಟ್ ಆಗಿರ್ತೇವೆ. ಯಾರು ಕೂಡ ನಮ್ಮನ್ನು ಟಚ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಯಾರು ಕೂಡ ನಮ್ಮನ್ನು ಟಚ್ ಮಾಡ್ಲಿಕ್ಕೆ ಆಗುವುದಿಲ್ಲ. ದೇವರ ಪ್ರೆಸೆನ್ಸ್ ನಲ್ಲಿ ಪ್ರೊಟೆಕ್ಷನ್ ಇದೆ. ನೀನು ಹೋಗುವಾಗ ಐಸಾಯದಲ್ಲಿ ಒಂದು ಸುಂದರ ವಾಗ್ದಾನ, ಐಸಾಯ ಚಾಪ್ಟರ್ 55 ವರ್ಸ್ 9 ಓದುವುದಂತೆ ನೀವು. ಐಸಾಯ 55 ನೀವು ಹೇಗೆ ಹೋಗ್ತೀರಿ? ಆನಂದ ಭರಿತರಾಗಿ ನೀವು ಹೋಗ್ತೀರಿ ಅಲ್ವಾ? ಓದಿಕೊಳ್ಳಿ. ಐಸಾಯ 55 ವರ್ಸ್ 9. ನನ್ನ ಆಲೋಚನೆ ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳು. 11 and 12 verse 11. ನೀವು ಆನಂದ ಭರಿತರಾಗಿ ನೀವು ಹೇಗೆ ಹೋಗ್ತೀರಿ? Come on church, listen to me. ನೀವು ಹೇಗೆ ಹೋಗ್ತೀರಿ ಮನೆಯಿಂದ? ವರಿಸಿಕೊಂಡು ಹೋಗ್ತೀರಾ? ಡಿಪ್ರೆಷನ್ ಇಂದ ಹೊರಗೆ ಹೋಗ್ತೀರಾ? ನೀವು ವರ್ಷಿಪ್ ಮಾಡಿದ್ರಿ ಮನೆಯಲ್ಲಿ ಅಲ್ವಾ? ನೀವು ವರ್ಷಿಪ್ ಮಾಡಿದ್ರೆ, ಪ್ರೇಯರ್ ಮಾಡಿದ್ರೆ, ದೇವರ ವಾಕ್ಯವನ್ನು ಓದಿ, ದೇವರ ವಾಕ್ಯವನ್ನು ಕನ್ಫೆಸ್ ಮಾಡಿಕೊಂಡು ನಿಮ್ಮ ಮನೆಯಿಂದ ಹೋಗುವಾಗ ದೇವರ ವಾಕ್ಯ ಇರ್ತದೆ, ನೀನು ದೇವರ ಪ್ರೆಸೆನ್ಸ್ ಇಟ್ಕೊಂಡು ಜಾಯ್. ಆಮೇಲೆ ಹೇಗೆ ಹೋಗ್ತೀರಿ ನೀವು ಮನೆಯಿಂದ? ಆನಂದದಿಂದ ನೀವು ಹೋಗ್ತೀರಿ ಅಲ್ವಾ? ಸಂತೋಷದಿಂದ ಹೋಗ್ತೀರಿ. ನಿನ್ನ ಮುಖವನ್ನು ನೋಡುವಾಗ ಸಮಥಿಂಗ್ ಡಿಫ್ರೆಂಟ್, ಬೇರೆಯವ್ರು ನೋಡುವಾಗ ಅಲ್ವಾ? ಹೇಗಿರ್ತದೆ ಮುಖ? ದೇವರ ಪ್ರೆಸೆನ್ಸ್ ಇರುವಂತಹ ಮುಖದ ಡಿಫ್ರೆನ್ಸ್ ಗೊತ್ತಾಗಬೇಕು. ನಿನ್ನ ಮುಖದಲ್ಲಿ ದೇವರ ಗ್ಲೋರಿ ನಾವು ನೋಡ್ಬೇಕು. ಇಲ್ಲಾಂದ್ರೆ ನಿನ್ನ ಸಂಬಂಧ ದೇವರಿಗೆ ರೈಟ್ ಮಾಡಿ ಏನು ಬಿಡಬೇಕು. ಬರೀ ಪ್ರೇಯರ್ ಮಾಡಿದ್ರೆ ಏನು ಪ್ರಯೋಜನ? ಪ್ರೇಯರ್ ಅಂದ್ರೇನು? ಪವರ್. ಪವರ್ ಅಂದ್ರೇನು? ಚೇಂಜ್, ಆಟಿಟ್ಯೂಡ್ ಚೇಂಜ್. ಆಮೇಲೆ ಪೌಲ ಚೇಂಜ್ ಆಗಲಿಲ್ಲ ದೇವರ ಪವರ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ. ಆಗಿದಾನೇಲ್ವ? ಅದೇ ಪೌಲ ದೇವರ ಬೆಳಕು ನೋಡಿದ ನಂತರ ಪೌಲನ ಏನ್ ಬರೀತಿದ್ದಾನೆ? ಇಫ್ ಎನಿವನ್ ಇನ್ ಕ್ರೈಸ್ಟ್ ಈಸ್ ಎ ನ್ಯೂ ಕ್ರಿಯೇಷನ್, ಓಲ್ಡ್ ಥಿಂಗ್ಸ್ ಆರ್ ಪಾಸ್ಡ್ ಅವೇ. ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ನೂತನ ಸೃಷ್ಟಿ. ಪ್ರೇಯರ್ ವರ್ಷಿಪ್ ಮಾಡಿದ ವ್ಯಕ್ತಿ ಸ್ಮೈಲ್, ಇನ್ನು ಸ್ಮೈಲ್ ನೋಡಿ ಅವನಿಗೆ ಚೇಂಜ್ ಆಗ್ತದೆ. ವಾಟ್ ಇಸ್ ದ ಸೀಕ್ರೆಟ್ ಆಫ್ ಯುವರ್ ಸ್ಮೈಲ್? ವಾಟ್ ಇಸ್ ದ ಸೀಕ್ರೆಟ್ ಆಫ್ ಯುವರ್ ಜಾಯ್? ದೇವರ ವಾಕ್ಯ ಹೇಳ್ತದೆ, ನೀವು ಆನಂದ ಭರಿತರಾಗಿ, ನೀವು ಆನಂದ ಭರಿತರಾಗಿ ಹೊರಡುವಿರಿ, ಹೊರಡುವಿರಿ, ಸಮಾಧಾನದಿಂದ ಮೆರವಣಿಗೆ
ಮನೆಯಾಗಿ ಏನ್ ಮಾಡ್ತೀರಿ ನೀವು? ಬರುವಿರಿ. ಬರುವಿರಿ. ನೀವು ದೇವರ ವಾಕ್ಯದ ಆನಂದದಿಂದ ಹೋಗ್ತೀರಿ, ಕೆಲಸಕ್ಕೆ ಹೋಗ್ತೀರಿ, ಸ್ಕೂಲಿಗೆ ಹೋಗ್ತೀರಿ, ಇಂಟರ್ವ್ಯೂಗೆ ಹೋಗ್ತೀರಿ. ನೀವು ದೇವರ ವಾಕ್ಯದಿಂದ ಬರುವಾಗ ಹೇಗೆ ಬರ್ತೀರಿ? ಸಮಾಧಾನದಿಂದ ಬರ್ತೀರಿ. ಆಮೇಲೆ ಸಮಾಧಾನದಿಂದ ಬರ್ತಿದ್ದೀರಿ. ದೇವರ ಪ್ರೆಸೆನ್ಸ್ ನಲ್ಲಿ ಪೀಸ್ ಇದೆ. ಆಮೇಲೆ ದೇವರ ಪ್ರೆಸೆನ್ಸ್ ನಲ್ಲಿ ಪೀಸ್ ಇದೆ. ದೇವರ ವಾಕ್ಯ ಇರ್ತದೆ. ಆನಂದದಿಂದ ಹೋಗ್ತೇವೆ. ನಾನು ಎವ್ರಿ ಡೇ ಕನ್ಫ್ಯೂಸ್ ಮಾಡ್ತೀನಿ ವಾಕ್ಯನ. ಎವ್ರಿ ಡೇ ನಾನು ಹೇಳ್ತೇನೆ, ನಮ್ಮ ಫ್ಯಾಮಿಲಿ ಪ್ರೇಯರ್ ನಲ್ಲಿ 2 times ಕೂಡ ನಾನು ಹೇಳ್ತೇನೆ, ನಾನು ಆನಂದದಿಂದ ಹೋಗ್ತೇನೆ, ನಾನು ಸಮಾಧಾನದಿಂದ ಬರ್ತೇನೆ. ನಾನು ಆನಂದದಿಂದ ಹೋಗ್ತೇನೆ, ನಾನು ಸಮಾಧಾನದಿಂದ ಬರ್ತೇನೆ. ಆಮೇಲೆ ದೇವರ ವಾಕ್ಯ ಹೇಳ್ತೇವೆ, ನೀವು ಆನಂದದಿಂದ ಹೋಗ್ತೀರಿ, ಸಮಾಧಾನದಿಂದ ಬರ್ತೀರಿ. ದಾರಿಯಲ್ಲೆಲ್ಲ ದೇವರು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ದಾರಿಯೆಲ್ಲ ದೇವರು ಮನೇಲಿ ಮಾಡ್ತಾನೆ, ಪ್ರೊಟೆಕ್ಟ್ ಮಾಡ್ತಾನೆ, ನಿಮ್ಮನ್ನು ಕಾಯ್ತಾನೆ, ನಿಮ್ಮನ್ನು ಕಾಪಾಡ್ತಾನೆ. ಇನ್ ಹಿಸ್ ಪ್ರೆಸೆನ್ಸ್ ದೇರ್ ಇಸ್ ಪ್ರೊಟೆಕ್ಷನ್. ದೇವರ ವಾಕ್ಯ ಹೇಳ್ತದೆ, ಆತನ ಪ್ರಸನ್ನತೆಯಲ್ಲಿ ಏನಿದೆ? ಜಾಯ್ ಇದೆ. ಮತ್ತು ದೇವರ ವಾಕ್ಯ ಹೇಳ್ತದೆ, ಆತನ ಪ್ರೆಸೆನ್ಸ್ ನಲ್ಲಿ ಪ್ರೊಟೆಕ್ಷನ್ ಇದೆ. ಸಾರಿ, ಥರ್ಡ್ ಬ್ಲೆಸ್ಸಿಂಗ್ ದೇವರ ವಾಕ್ಯ ಹೇಳ್ತದೆ, ಹೀಲಿಂಗ್. ಇನ್ ಹಿಸ್ ಪ್ರೆಸೆನ್ಸ್ ದೇರ್ ಇಸ್ ಹೀಲಿಂಗ್. ಸ್ವಸ್ಥತೆ ಇದೆ. ಏನ್ ಹೇಳ್ತದೆ ದೇವರ ವಾಕ್ಯ? ಅವನು ಕಳ್ಳರ ಕೈಗೆ ಸಿಕ್ಕಿದಾಗ ಒಬ್ಬ ಲೇವಿ ಬಂದು ಏನ್ ಮಾಡಿದವನು? ಓರೆಗೆ ಹೋದ, ಅವನನ್ನು ನೋಡಿಕೊಂಡು ಅವನನ್ನು ಆರೈಕೆ ಮಾಡಲಿಲ್ಲ. ನಂತರ ಒಬ್ಬ ಯಾಜಕ ಬಂದ, ಅವನು ಬಿದ್ದದನ್ನು ನೋಡಿಕೊಂಡು ಓರೆಗೆ ಹೋದ. ಆದರೆ ದೇವರ ವಾಕ್ಯ ಇರ್ತದೆ, ಒಬ್ಬ ಸಮರ್ಯದವನು ಬಂದ. ಸಮರ್ಯದವನು ಹೇಗೆ ಬಂದ? ಅವನಲ್ಲಿ ಏನಿತ್ತು? ಎಣ್ಣೆ ಇತ್ತು, ಆಯಿಲ್ ಇತ್ತು. ಅವನು ಆ ಗಾಯಕ್ಕೆ ಎಣ್ಣೆಯನ್ನು ಹಾಕಿ ಅವನ ಕಾಯವನ್ನು ಕಟ್ಟಿ ಅವನನ್ನು ಆರೈಕೆ ಮಾಡಿ ಛತ್ರಕ್ಕೆ ಕರ್ಕೊಂಡು ಹೋಗಿ ಅವನಿಗೆ ಹೇಳಿದ, ಇವನನ್ನು ಆರೈಕೆ ಮಾಡು, ಏನ್ ಮಾಡು? ಆರೈಕೆ ಮಾಡು. ಇನ್ನೆಲ್ಲೂ ಏನಾದರೂ ಹೆಚ್ಚಿಗೆ ವೆಚ್ಚ ಆಗುವುದಾದ್ರೆ ನಾನು ಅದನ್ನು ಏನ್ ಮಾಡ್ತೇನೆ? ಕೊಡ್ತೇನೆ. ರಿಲೇಟಿವ್ ಅಲ್ಲ, ಯಾರು ಅಲ್ಲ, ಸಂಬಂಧಿಕನ, ಚಿಕ್ಕಪ್ಪನ ಮಗನ, ದೊಡ್ಡಪ್ಪನ ಮಗನ, ನೋ ಸಹೋದರನ, ಯಾರೋ ಒಬ್ಬ ಸಮರ್ಯದವನು ಬಂದು ಎಣ್ಣೆ, ಇವತ್ತು ಆಯಿಲ್, ಪ್ರೆಸೆನ್ಸ್ ದೇವರು ಯಾಕೆ ನಮಗೆ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಹೀಲಿಂಗ್ ಆಗಿ. ದೇವರ ವಾಕ್ಯ ಇನ್ ಹಿಸ್ ಪ್ರೆಸೆನ್ಸ್ ಮೌಂಟೇನ್ಸ್ ಆರ್ ಮೆಲ್ಟ್ ಲೈಕ್ ಎ ವ್ಯಾಕ್ಸ್. ಯಾವುದೇ ವ್ಯಾಧಿ ಇರಲಿ, ಡಿಪ್ರೆಷನ್ ವ್ಯಾಧಿ, ಡಿಪ್ರೆಷನ್ ಏನಾಗಿರೋದು? ವ್ಯಾಧಿ. ಡಿಪ್ರೆಷನ್, ಕುಗ್ಗುವಿಕೆ, ನಿರುತ್ಸ, ಯಾರಾದ್ರೂ ಕೇಳಿದ್ರು ಡಿಪ್ರೆಷನ್ಗೆ ನಾವು ಹೋಗ್ತೇವೆ, ಸಡನ್ ಡಿಪ್ರೆಷನ್ಗೆ ಹೋಗ್ತೇವೆ. ನಿರುತ್ಸ, ಪೀಸ್ ಅನ್ನು ಕಳೆದುಕೊಳ್ತೇವೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ದೇವರ ಪ್ರೆಸೆನ್ಸ್ ಅಲ್ಲಿ ವರ್ಷಿಪ್ ಮಾಡುವಾಗ ಆ ಡಿಪ್ರೆಷನ್ ಇರಲಿ, ಆ ಕಾಯಿಲೆ ಇರಲಿ, ಏನೋ ಪ್ರಾಬ್ಲಮ್ಸ್ ಇದ್ರೆ, ಪರ್ವತ ಇರಲಿ, ದೇವರ ವಾಕ್ಯ ಹೇಳ್ತದೆ ಪರ್ವತಗಳು ಮೇಲದಂತೆ ಕರಗಿ ಹೋಗ್ತದೆ, ಅಷ್ಟು ಪವರ್ ಇದೆ. ಆಮೇಲೆ ದೇವರ ಪ್ರೆಸೆನ್ಸ್ ಅಲ್ಲಿ ವರ್ಷಿಪ್ ಮಾಡುವಾಗ ನಿನ್ನ ಕಾಯಿಲೆ ಹೀಲಾಗ್ತದೆ. ಮತ್ತೆ ಎಷ್ಟೋ ಮಂದಿ ಟೆಸ್ಟ್ ಮನಿ ಕೇಳಿದ್ದೇವೆ. ಲಾಸ್ಟ್ ಒಬ್ಬ ದೇವರ ಸೇವಕರ ನಾನು ಟೆಸ್ಟ್ ಮನಿ, ಅದ್ಭುತವಾದ ಟೆಸ್ಟ್ ಮನಿ, ಬೇರೆ ಹಿನ್ನೆಲೆಯಿಂದ ಬಂದಂತ ಒಬ್ಬ ಸೇವಕರು, ಅದ್ಭುತವಾದ ಸಾಕ್ಷಿ. ಕನಿ ಹೇಳುವಂತ ಕುಟುಂಬದಿಂದ ಬಂದವರು, ಕಿಡ್ನಿ ಪ್ರಾಬ್ಲಮ್ ಆಗ್ತದೆ. 21 days ಫಾಸ್ಟಿಂಗ್ ಪ್ರೇಯರ್ ಮಾಡ್ತಾರೆ. 21 days ಆಪರೇಷನ್ಗೆ 1.5 ಲಕ್ಷ ಇತ್ತು. ಆದರೆ 18 ದಿನದ ಫಾಸ್ಟಿಂಗ್ ನಲ್ಲಿ ಕಿಡ್ನಿ ಹೀಲ್ ಆಯಿತು. ಸಾಂಗ್ ಕೂಡ ಬಂದ, ದೇವರು ಅವನಿಗೆ ಸಂಗೀತ ಕೊಡ್ತ, CD ರಿಲೀಸ್ ಮಾಡಿದ್ರು. ಎಂತ ಅದ್ಭುತನಾದ ದೇವರು ನಮ್ಮ ದೇವರು. ಆಮೇಲೆ ಎಂತ ಮಹಿಮೆಯ ದೇವರು, ಎಂತ ಪರಾಕ್ರಮದ ದೇವರು. ದೇವರ ವಾಕ್ಯ ಹೇಳ್ತದೆ, ಆತನ ಪ್ರೆಸೆನ್ಸ್ ನಲ್ಲಿ ದೇವರ ವಾಕ್ಯ ಹೇಳ್ತದೆ ಬೆಟ್ಟಗಳು ಮೇಲದಂತೆ ಕರಗಿ ಹೋಗ್ತದೆ. ಆಮೇಲೆ ದೇವರ ವಾಕ್ಯ, ದೇವರನ್ನು ಪ್ರೈಸ್ ಮಾಡುವಾಗ, ದೇವರನ್ನು ವರ್ಷಿಪ್ ಮಾಡುವಾಗ, ದೇವರ ವಾಕ್ಯವನ್ನು ನಾವು ಘನಪಡಿಸುವಾಗ, ದೇವರ ವಾಕ್ಯ, ದೇವರ ಪ್ರೆಸೆನ್ಸ್ ನಮ್ಮ ಕಾಯಿಲೆಯನ್ನು, ಸಿಕ್ನೆಸ್ ಅನ್ನು ಹೀಲ್ ಮಾಡ್ತದೆ, ಅದರ ಶಕ್ತಿಯನ್ನು ಹೀಲ್ ಮಾಡ್ತದೆ. ಯಾಕೆಂದ್ರೆ ದೇವರ ವಾಕ್ಯ ಹೇಳ್ತದೆ, ಸೈತಾನನ ಕಾರ್ಯಗಳನ್ನು ಲಯ ಮಾಡೋದಕ್ಕಾಗಿ ಯೇಸು ಪ್ರತ್ಯಕ್ಷನಾಗಿದ್ದಾನೆ. ಯೇಸು ತನ್ನ ಮರಣದ ಮೂಲಕ, ಆತನ ರಿಸರ್ಷನ್ ಪವರ್ ಮೂಲಕ ಸೈತಾನ ಎಲ್ಲ ಶಕ್ತಿಯನ್ನು, ಎಲ್ಲ ಅಂಧಕಾರದ ಬಲವನ್ನು ಮುರಿದಾಗ್ತಾನೆ, ರೋಗ ಬಾಧೆಗಳನ್ನು ಗುಣಪಡಿಸಿದ್ದಾನೆ. ದೇವರ ವಾಕ್ಯದಲ್ಲಿ ಯೇಸು ಹೀಲಿಂಗ್ ಯಾಕೆ ಇವತ್ತು ದೇವರು ನಮಗೆ ಕೊಟ್ಟಿದ್ದಾರೆ. ಹೀಲ್ ಮಾಡಿರಿ, ಪ್ರೇಯರ್ ಮಾಡಿ, ಸ್ವಸ್ಥತೆಗಾಗಿ ಪ್ರೇಯರ್ ಮಾಡಿ. ಸಭೆಯಲ್ಲಿ ಅನಾರೋಗ್ಯವಿಲ್ಲದ್ರೆ ನೀವು ಪ್ರೇಯರ್ ಮಾಡಿ. ಆ ಒಂದು ಮೌಂಟೇನ್ ಸಿಕ್ನೆಸ್, ಆ ಡಿಪ್ರೆಷನ್, ಅದು ಬೆಟ್ಟದಂತೆ ಕಾಲಿಗೆ ಹೋಗ್ತದೆ, ಅದು ಮೆಲ್ಟ್ ಆಗ್ತದೆ. ಯಾಕಂದ್ರೆ ನಿನ್ನ ಒಳಗೆ ದೇವರ ಗ್ಲೋರಿ ಇದೆ, ನಿನ್ನ ಒಳಗೆ ದೇವರ ಪ್ರೆಸೆನ್ಸ್ ಇದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ದ ಸ್ಪಿರಿಟ್ ಆಫ್ ದ ಲಾರ್ಡ್ ಆನ್ ಮೀ. ಹೇಳಿ, ದ ಸ್ಪಿರಿಟ್ ಆಫ್ ದ ಲಾರ್ಡ್ ಆನ್ ಮೀ, he has anointed me, he has
anointed me. Why? To proclaim the good news. ಶುಭ ವರ್ತಮಾನ ಸಾರುವುದಕ್ಕಾಗಿ ನಾನು ಅಭಿಷೇಕಿಸ್ತೇನೆ. ಶುಭ ವರ್ತಮಾನವನ್ನು ಸಾರುವುದಕ್ಕೆ ನನ್ನನ್ನು ಆತನು ಅಭಿಷೇಕಿಸಿದ್ದಾನೆ. ಬಂಧಿತರನ್ನು ಬಿಡುಗಡೆ ಮಾಡುವುದಕ್ಕಾಗಿ, ರೋಗಿಗಳನ್ನು ಸ್ವಸ್ಥ ಮಾಡುವುದಕ್ಕಾಗಿ. ಲೂಕ್ 4:7 ಓದಿಕೊಳ್ಳೋಣ. ಲೂಕ್ ಚಾಪ್ಟರ್ 4 verse 7. ಲೂಕ್ ಚಾಪ್ಟರ್ 4 verse 7. ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದೆಲ್ಲ ನಿನ್ನದಾಗುವುದು. ದೇವರು ಯೇಸುವನ್ನು, ದೇವರು ನಜರೇತಿನ ಯೇಸುವನ್ನು, ಯೇಸು ಹೇಳ್ತಾನೆ, ಕರ್ತನ ಆತ್ಮ ನನ್ನ ಮೇಲಿದೆ, ಕರ್ತನ ಆತ್ಮವು ನನ್ನ ಮೇಲಿದೆ. ಲೂಕ್ ಚಾಪ್ಟರ್ 18. ಅದಕ್ಕೆ ಯೇಸು ನಿನ್ನ ದೇವರಾಗಿರುವ ಕರ್ತನನ್ನು ಅಡ್ಡ ಬಿದ್ದು, ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಆತನು ನನ್ನನ್ನು ಅಭಿಷೇಕಿಸಿದ್ದಾನೆ, ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯನ್ನು ಬಿಡುಗಡೆ ಮಾಡುವುದಕ್ಕೆ, ಕುರುಡರಿಗೆ ಕಣ್ಣು ಕೊಡುವುದಕ್ಕೆ, ಹೀಲಿಂಗ್ ಆಗಿ. ಅದಕ್ಕೆ ಹೇಳ್ತಿದೆ ಆಕ್ಟ್ಸ್ 10:38. ನಾವು ನೋಡಿ ಅಪೊಸ್ತಲರ 10:38 ದೇವರ ವಾಕ್ಯವಿದೆ. ದೇವರು ನಜರೇತಿನ ಯೇಸು ಕ್ರಿಸ್ತನನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕ ಮಾಡಿದನು. ಅವನು ಜನರಿಗೆ ಉಪಕಾರ ಮಾಡ್ತಾ ಒಳ್ಳೆಯದನ್ನೇ ಮಾಡ್ತಾ ಹೋದನು. ಆತನು ರೋಗಿಗಳನ್ನು ವಾಸಿ ಮಾಡಿದನು, ದೆವ್ವಗಳನ್ನು ಬಿಡಿಸಿದನು. ಆಮೇಲೆ ದೇವರ ಅನಾಯಿಂಟಿಂಗ್ ನಿಮಗೆ ದೇವರ ಪ್ರೆಸೆನ್ಸ್ ಯಾಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸ್ವಸ್ಥತೆಗಾಗಿ, ಹೀಲಿಂಗ್ ಆಗಿ, ಬಾಧೆಯಲ್ಲಿರುವವರಿಗೆ, ದೆವ್ವರಿಂದ ಬಂಧಿತರನ್ನು ಬಿಡುಗಡೆ ಮಾಡುವುದಕ್ಕಾಗಿ ದೇವರನ್ನು ಅಭಿಷೇಕಿಸಿದ್ದಾರೆ. ನೀನು ವರ್ಷಿಪ್ ಮಾಡುವಾಗ, ನೀನು ದೇವರನ್ನು ಘನಪಡಿಸುವಾಗ, ದೇವರ ಪ್ರೆಸೆನ್ಸ್ ಇಂದ ಏನಾಗ್ತದೆ? ಹೀಲಿಂಗ್ ಫ್ಲೋ ಆಗ್ತದೆ. ದೇವರ ಪ್ರೆಸೆನ್ಸ್ ಇಂದ ರೋಗ ಸ್ವಸ್ಥ ಆಗ್ತದೆ, ದೆವ್ವಗಳು ಬಿಟ್ಟು ಹೋಗ್ತದೆ. ನೀನು ಆತನ ಮುಂದೆ ನಿಂತ್ಕೊಂಡು ನೀನು ಜಸ್ಟ್ ಪ್ರೇಯರ್ ಮಾಡುವಾಗ ಅಲ್ಲಿ ದೆವ್ವ ಬಿಟ್ಟು ಹೋಗ್ತದೆ. ಯೇಸು ಹೇಳಿದ್ದಾನೆ, ಯಾಕೆ ಅನಾಯಿಂಟಿಂಗ್ ಕೊಟ್ಟಿದ್ದಾನೆ? ಬ್ರೇಕ್ ದ ಚೇಂಜ್. ಬಂಧಿತರನ್ನು ಬಿಡುಗಡೆ ಮಾಡಿ. ಎಷ್ಟೋ ಜನರು ಬಂಧಿತರಿದ್ದಾರೆ, ಸೈತಾನನ್ನು ಬಂಧಿಸಲ್ಪಟ್ಟರೆ, ಯೂತ್ಸ್ ಡ್ರಗ್ಸ್ ನಲ್ಲಿದ್ದಾರೆ, ಮಾದಕ ದ್ರವ್ಯದಲ್ಲಿದ್ದಾರೆ, ಅಂಡರ್ ವರ್ಲ್ಡ್ ಇದ್ದಾರೆ. ಅದ್ಭುತವಾದ ನಾವು ಸಾಕ್ಷ್ಯ ಹೇಳ್ತೇನೆ. ಅಂಡರ್ ವರ್ಲ್ಡ್ ಇದ್ದಾರೆ. ಯಾವ ರೀತಿಯಲ್ಲಿ ದೇವರನ್ನು ಚೇಂಜ್ ಮಾಡಿದ? ಯಾವ ರೀತಿಯಲ್ಲಿ ದೇವರನ್ನು ಚೇಂಜ್ ಮಾಡಿದ? ದೇವರ ಪ್ರೆಸೆನ್ಸ್. ಆಮೇಲೆ ದೇವರ ಪ್ರೆಸೆನ್ಸ್. ನೀನು ಪ್ರೇಯರ್ ಮಾಡು. ಗುಡ್ ನ್ಯೂಸ್ ನಮ್ಮ ದೇಶ ಕೇಳಬೇಕು, ಶುಭವಾರ್ತೆ ನಮ್ಮ ದೇಶ ಕೇಳಬೇಕು, ಗುಡ್ ನ್ಯೂಸ್ ನಮ್ಮ ದೇಶದ ಜನರ ಕಿವಿಗಳು ಕೇಳಬೇಕು. ಯೇಸುಸ್ವಾಮಿ ಮಾಡಿದಂತಹ ಬಲಿದಾನ, ಭಾರತ ದೇಶಕ್ಕಾಗಿ ರಕ್ತ ಸುರಿಸಿದ್ದಾನೆ, ಭಾರತ ದೇಶದ ಜನರಿಗೆ ನಿತ್ಯ ಜೀವ ಕೊಟ್ಟಿದ್ದಾನೆ. ಆಲ್ರೆಡಿ ರಕ್ತವನ್ನು ಸುರಿಸಿದ್ದಾನೆ, ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಆ ರಕ್ಷಣೆಯನ್ನು ನಮ್ಮ ಭಾರತ ದೇಶಕ್ಕೆ ಮಾತಾಡೋಣ, ಗುಡ್ ನ್ಯೂಸ್ ಮಾತಾಡೋಣ. ಹೀಲಿಂಗ್, ದೇವರ ಪ್ರೆಸೆನ್ಸ್ ಏನಂತೆ? ದೇವರ ವಾಕ್ಯದಲ್ಲಿ ಹೀಲಿಂಗ್. ಈ ಸಮಾರಿದವನ ಕೈಯಲ್ಲಿ ಎಣ್ಣೆ ಇತ್ತು, ಆ ಎಣ್ಣೆಯನ್ನು ಅವನ ಗಾಯಕ್ಕೆ ಆತನು ಹಚ್ಚಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಇವತ್ತು ದೇವರು ನಮಗೆ ಅನಾಯಿಂಟ್ ಮಾಡಿದ್ದಾನೆ ಹೀಲ್ ಮಾಡೋದಕ್ಕಾಗಿ. ಆಮೇಲೆ ದೇವರು ನಮಗೆ ಅನಾಯಿಂಟ್ ಮಾಡಿದ್ದಾನೆ ಸಿಕ್ಕಿದ್ದವರನ್ನು ಹೀಲ್ ಮಾಡೋದಕ್ಕೆ, ದೆವ್ವಗಳನ್ನು ಬಿಡಿಸೋದಕ್ಕೆ, ಡ್ರಗ್ಸ್ನ ಬಂಧನದಲ್ಲಿರೋದಕ್ಕೆ. ನೀನು ಪ್ರೇಯರ್ ಮಾಡುವಾಗ ಡೆಲಿವರೀಸ್ ಆಗ್ತದೆ. ಆಮೇಲೆ ನೀನು ಪ್ರೇಯರ್ ಮಾಡುವಾಗ ಡೆಲಿವರೀಸ್ ಆಗ್ತದೆ. ನೀನು ಪ್ರೇಯರ್ ಮಾಡುವಾಗ ದೇವರು ಕಾರ್ಯ ಮಾಡ್ತಾನೆ. ನೀನು ಪ್ರೇಯರ್ ಮಾಡುವಾಗ ದೇವರ ಪ್ರೆಸೆನ್ಸ್ ಅವನಿಗೆ ಕನ್ವಿಷನ್ ತರ್ತದೆ. ಪೌಲನಿಗೋಸ್ಕರ ಸಭೆ ಪ್ರೇಯರ್ ಮಾಡಿತು, ಪೇತ್ರನು ಸೆರೆಮನೆಗೋಗ ಸಭೆ ಚರ್ಚ್ ಪ್ರೇಯರ್ ಮಾಡಿತು. ಮಿರಕಲ್ ಆಯಿತು, ವಂಡರ್ಸ್ ಆಯಿತು, ಬಾಗಿಲುಗಳು ತೆರೆಯಲ್ಪಟ್ಟದ್ದು, ಪ್ಲೇಸ್ ಶೇಕ್ ಆಯಿತು. ನಾನು ಹೇಳ್ತೇನೆ, ಇದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆಮೇಲೆ ಇದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ನಮ್ಮನ್ನು ಪ್ರತಿಯೊಬ್ಬರನ್ನು ಎಂಕರೇಜ್ ಮಾಡ್ತಾನೆ, ಪ್ರತಿಯೊಬ್ಬರನ್ನು ಎಂಕರೇಜ್ ಮಾಡ್ತಾನೆ. ನಿಮ್ಮ ಪ್ರೇಯರ್ಗಾಗಿ ಎನ್ಕರೇಜ್ ಮಾಡಿ, ನಿಮ್ಮ ಪ್ರೇಯರ್ಗಾಗಿ ಎನ್ಕರೇಜ್ ಮಾಡಿ. ನಾನು ಓದುವಾಗ ಐಗುಪ್ತಕ್ಕೆ ಇಸ್ರೇಲ್ ಹೋಗುವಾಗ 70 ಮಂದಿ. ಎಷ್ಟು ಬಂದಿದ್ರು? 70. ಈಜಿಪ್ಟ್ನವರಿಗೆ ಭಯ ಆಯ್ತಂದ್ರೆ ಇಸ್ರೇಲ್ ಬಗ್ಗೆ. ಯಾಕೆ? ಅವ್ರು ಏನಾದ್ರು ಮಲ್ಟಿಪ್ಲೈ ಆದರು. ಅವ್ರೇನಾದ್ರು ಐಗುಪ್ತದಲ್ಲಿ ಮಲ್ಟಿಪ್ಲೈ ಆದರು. ನಾನು ಇವತ್ತು ನನ್ನ ಸಭೆಗೆ ಮಾತಾಡ್ತೇನೆ, ಯೇಸುವಿನ ನಾಮದಲ್ಲಿ ನಮ್ಮ ಸಭೆ ಮಲ್ಟಿಪ್ಲೈ ಆಗ್ತದೆ. ಯೇಸುವಿನ ನಾಮದಲ್ಲಿ ನಮ್ಮ ಸಭೆಯ ಫೈನಾನ್ಸ್ ಇನ್ಕ್ರೀಸ್ ಆಗ್ತದೆ. ಯೇಸುವಿನ ನಾಮದಲ್ಲಿ ನಮ್ಮ ಸಭೆಯ ವಿಶ್ವಾಸಿಗಳ ಸಮಾಧಾನ ಇನ್ಕ್ರೀಸ್ ಆಗ್ತದೆ, ಜಾಯ್ ಇನ್ಕ್ರೀಸ್ ಆಗ್ತದೆ, ನಮ್ಮ ಆರೋಗ್ಯ ಇನ್ಕ್ರೀಸ್ ಆಗ್ತದೆ, ನಮ್ಮ ಪ್ರೇಯರ್ ಲೈಫ್ ಇನ್ಕ್ರೀಸ್ ಆಗ್ತದೆ. ಮಾತಾಡಿ, ಪ್ರೇಯರ್ ಲೈಫ್ ಇನ್ಕ್ರೀಸ್ ಆಗ್ತದೆ. ಎಲ್ಲ ಇನ್ಕ್ರೀಸ್ ಆಗಬೇಕು. ಆಮೇಲೆ ನಿನ್ನ ಫೈನಾನ್ಸ್, ನಿನ್ನ ಪ್ರೇಯರ್ ಲೈಫ್ ಇನ್ಕ್ರೀಸ್ ಆಗಬೇಕು. ನಿನ್ನ ಪ್ರೇಯರ್ ಲೈಫ್ ಇನ್ಕ್ರೀಸ್ ಆಗಬೇಕು. In His presence there is healing. ಆಮೇಲೆ ಲಾಸ್ಟ್ ಫೈನಲ್ 5ನೇದಾಗಿ 4ನೇದಾಗಿ ದೇವರ ಪ್ರೆಸೆನ್ಸ್ ನಲ್ಲಿ ಆನರ್ ಇದೆ. ಆಮೇಲೆ ದೇವರನ್ನು ಆನರ್ ಮಾಡ್ತಾನೆ. ದೇವರು ಖಂಡಿತ ನಿನ್ನನ್ನು ತಲೆ ತಗ್ಗಿಸಲಿಕ್ಕೆ ಬಿಡುವುದಿಲ್ಲ.
ದೇವರ ಪ್ರೆಸೆನ್ಸ್ ನಿನ್ನಲ್ಲಿ ಇರುವಾಗ, ಆ ಪ್ರೆಷಸ್ ದೇವರ ಪ್ರೆಸೆನ್ಸ್ ಹೋಗುವಾಗ ನೀನು ಎಲ್ಲೆಲ್ಲಿ ಹೋಗ್ತಿ ನಿನಗೆ ದೇವರು ಆನರ್ ಕೊಡ್ತಾನೆ. ಫಸ್ಟ್ ಕ್ರಾನಿಕಲ್ ಚಾಪ್ಟರ್ 29 ವರ್ಸ್ 11 ಹೋಗ್ತದೆ. ಒಂದು ಪೂರ್ವಕಾಲ ವೃತ್ತಾಂತ 29 ವಚನ 12. ಫಸ್ಟ್ ಕ್ರಾನಿಕಲ್ ಚಾಪ್ಟರ್ 29. ಪ್ರಭಾವ ಐಶ್ವರ್ಯವು ನಿನ್ನದೇ. 29:12. ಫಸ್ಟ್ ಕ್ರಾನಿಕಲ್, ಒಂದು ಪೂರ್ವಕಾಲ ವೃತ್ತಾಂತ. ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ಎಲ್ಲಿಂದ ಬರ್ತದೆ? ದೇವರ ವಾಕ್ಯ ಹೇಳ್ತದೆ, ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರ್ತದೆ. ಆಮೇಲೆ ಆನರ್ ಎಲ್ಲಿಂದ ಬರ್ತದೆ ನಿಮಗೆ? ದೇವರ ಸನ್ನಿಧಿಯಿಂದ. ಪ್ರಮೋಷನ್ ಎಲ್ಲಿಂದ ಬರ್ತದೆ? ದೇವರ ಪ್ರೆಸೆನ್ಸ್ ಇಂದ. ದೇವರನ್ನು ವರ್ಷಿಪ್ ಮಾಡುವಾಗ ದೇವರ ಸನ್ನಿಧಿಯಲ್ಲಿ ನೀನು ಕಳೆದಂತ ಸಮಯ ಅದು ವ್ಯರ್ಥವಾಗಿ ಹೋಗೋದಿಲ್ಲ. ದೇವರ ಸನ್ನಿಧಿಯಲ್ಲಿ ಕಳೆದಂತ ಒಂದು ದಿನ ಬೇರೆ ಸಾವಿರಾರು ದಿನಕ್ಕಿಂತ ಉತ್ತಮವಾಗಿದೆ. ದೇವರನ್ನ ಲಿಫ್ಟ್ ಮಾಡ್ತಿದ್ದಾನೆ. ದಾವೀದನು ಎಲ್ಲಿದ್ದ? ಅಡವಿಯಲ್ಲಿದ್ದ. ಕುರಿಗಳ ಹಿಂದೆ ಹೋಗ್ತಿದ್ದ, ಕುರಿಗಳನ್ನು ಕಾಯ್ತಿದ್ದ. ಅವನು ದೇವರ ಪ್ರೆಸೆನ್ಸ್ ಅನ್ನು ಇಷ್ಟಪಟ್ಟ. ಕುರಿಗಳನ್ನು ಕಾಯ್ತಿರುವಾಗ ಎಷ್ಟೋ ಆತನು ಸಾಮ್ಸನ್ನು ರಕ್ಷಿಸಿದ, ಎಷ್ಟೋ ಕೀರ್ತನೆಗಳನ್ನು ಬರೆದ, ದೇವರ ಪ್ರೀತಿಯ ಬಗ್ಗೆ ಬರೆದ, ದೇವರ ಕೃಪೆ ಬಗ್ಗೆ ಬರೆದ, ದೇವರ ಪರಾಕ್ರಮದ ಬಗ್ಗೆ ಬರೆದ, ದೇವರ ಒಳ್ಳೆತನದ ಬಗ್ಗೆ ಬರೆದ, ದೇವರು ಪ್ರೀತಿಸುವವನು, ದೇವರ ಪ್ರಾರ್ಥನೆ ಕೇಳುವ ದೇವರಿಂದಾಗಿ ಅನೇಕ ದೇವರ ಮಹಿಮೆಯನ್ನು ವರ್ಣಿಸುವಂತ ಕೀರ್ತನೆಗಳನ್ನು ಆತನು ರಚಿಸಿದ. ಆತನು ದೇವರಿಗೆ ಸಮಯ ಕೊಟ್ಟ. ದಿನಕ್ಕೆ 3 ಸಲ ಆತನು ದೇವರನ್ನು ವರ್ಷಿಪ್ ಮಾಡ್ತಿದ್ದ. ದಿನಕ್ಕೆ 3 ಸಲ ಆತನು ಹೇಳ್ತಿದ್ದಾನೆ, ನಾನು ನಿನ್ನ 7 ಸಲ ನಾನು ಏನ್ ಮಾಡ್ತೇನೆ? ಜ್ಞಾನ ಮಾಡ್ತೇನೆ. ನಿನ್ನ ವಾಕ್ಯ ನನಗೆ ಜೇನಿಗಿಂತ ಸಿಹಿಯಾಗಿದೆ, 1000 ಚಿನ್ನ ಬೆಳ್ಳಿ ರಕ್ತಕ್ಕಿಂತ ನನಗೇನಾಗಿದೆ? ಶ್ರೇಷ್ಠವಾಗಿದೆ. ನಿನ್ನ ಧರ್ಮಶಾಸ್ತ್ರ ನನಗೆ ಆನಂದಕರವಾಗದಿದ್ದರೆ ನನಗೆ ಬಂದ ಆಪತ್ತಿನಲ್ಲಿ ಬಿದ್ದು ಹಾಳಾಗಿ ಹೋಗ್ತಿದ್ದೆನು ಅಂತ ದಾವೀದ ದೇವರನ್ನು ಘನಪಡಿಸಿದ. ದಾವೀದನ ಮೇಲೆ ದೇವರ ಬ್ಲೆಸ್ಸಿಂಗ್ ಇತ್ತು, ದೇವರ ಗ್ಲೋರಿ ಇತ್ತು, ದೇವರ ಪ್ರೆಸೆನ್ಸ್ ಇತ್ತು. ಆ ದೇವರ ಪ್ರೆಸೆನ್ಸ್ ಅವನು ಎಲ್ಲಿಗೆ? ತಿಪ್ಪಿದ್ದವನನ್ನು ಎತ್ತಿ ಪ್ರಭುಗಳ ಸಂಗಡ ದೇವರನ್ನು ಕೂತ್ಕೊಳ್ಳಿಸಿದ. ದಾವೀದನನ್ನು ಅಡವೆ ಹಿಂದೆ ಹೋಗ್ತಿದ್ದಂತ ದಾವೀದನನ್ನು ದೇವರು ಲಿಫ್ಟ್ ಮಾಡಿ ಅವರನ್ನ ಕಿಂಗ್ ಆಗಿ ಅನಾಯಿಂಟ್ ಮಾಡಿದ. ಕಿಂಗ್ ಆಗಿ ಅವರನ್ನು ಏನ್ ಮಾಡಿದ? ಅನಾಯಿಂಟ್ ಮಾಡಿದ ದೇವರ ವಾಕ್ಯ. ಅದಕ್ಕೆ ದಾವೀದ ಕಿನ್ನರಿ ಬಾರಿಸುವಾಗ ಸೌಲನ ಮೇಲಿನಿಂದ ದೂರನ್ನು ಓಡಿ ಹೋಗ್ತಿತ್ತು. ಆಮೇಲೆ ದಾವೀದ ವರ್ಷಿಪ್ ಮಾಡುವಾಗ ಸೌಲನ ಮೇಲಿನಿಂದ ದೂರ ಆಗ್ತಿತ್ತು, ಬಿಟ್ಟು ಹೋಗ್ತಿತ್ತು. ದೇವರ ಪ್ರೆಸೆನ್ಸ್, ದೇವರ ವಾಕ್ಯತೆ, ಪ್ರಭಾವ ಐಶ್ವರ್ಯ ನಿನ್ನ ಸನ್ನಿಧಿಯಿಂದ ಬರ್ತದೆ. ಇವತ್ತು ದೇವರು ನಿನ್ನನ್ನು ಆನರ್ ಮಾಡ್ತಾನೆ. ದೇವರು ಎಂದಿಗೂ ನಿನ್ನನ್ನು ಆತನ ಶ್ರೀಮಗಳಿಗೆ ಬಿಡುವುದಿಲ್ಲ. ದೇವರು ನಿನ್ನ ಗೌರವಕ್ಕೆ ಆಧಾರನಾಗಿದ್ದಾನೆ. ಆಮೇಲೆ ದೇವರು ನಿನ್ನ ಗೌರವಕ್ಕೆ ಆಧಾರನಾಗಿದ್ದಾನೆ. ನಿನ್ನ ತಲೆಯನ್ನು ಎತ್ತುವಂತೆ ಮಾಡುವ ದೇವರ. ಅದಕ್ಕೆ ದೇವರ ವಾಕ್ಯತ್ತದೆ, ನನಗೆ ಅವಮಾನ ಆಗುವುದಿಲ್ಲ, ನನಗೆ ನಾಚಿಕೆ ಆಗುವುದಿಲ್ಲ. ನಾನು ಯಾವ ಸ್ಥಳಕ್ಕೆ ಹೋದ್ರೂ ಕೂಡ ದೇವರ ವಾಕ್ಯ ಹೇಳ್ತಿದೆ, ನಿನಗೆ ಆದ ಅವಮಾನಕ್ಕೆ 2ರಷ್ಟು ನಾನು ಮಾನವನ್ನು ಕೊಡ್ತೇನೆ. ನಿನ್ನನ್ನು ಕುಗ್ಗಿಸಿದವರು, ನಿನ್ನನ್ನು ಅಸಡ್ಡೆ ಮಾಡಿದವರು ನಿನ್ನ ಬಳಿಗೆ ತಗ್ಗಿ ಬಗ್ಗಿ ಬರ್ತಾರೆ. ಇದು ಹೋಣ. ದೇವರೆಲ್ಲ ಮುಂದೆ ನಮ್ಮನ್ನು ಘನಪಡಿಸ್ತಾರೆ. ಆಮೇಲೆ ದೇವರು ನಮ್ಮನ್ನು ಸನ್ಮಾನಿಸುವ ದೇವರಾಗಿದ್ದಾರೆ. ನಿನ್ನ ಪ್ರತಿಯೊಂದು ಕಣ್ಣೀರು ದೇವರ ಸನ್ನಿಧಿಯಲ್ಲಿ ಸುರಿಸಿದಂತ ಕಣ್ಣೀರು ವ್ಯಾಲಿಡ್. ನೀನು ದೇವರಿಗೆ ಕೊಟ್ಟಂತ ಸಮಯ, ನಿನ್ನ ಸೇವೆ, ನಿನ್ನ ಫೈನಾನ್ಸ್, ನೀನು ದೇವರ ರಾಜ್ಯಕ್ಕೆ ಬಿತ್ತಿದಂತ, ನೀನು ಇನ್ವೆಸ್ಟ್ ಮಾಡಿದಂತ ಸಮಯ ಎಲ್ಲವೂ ಅದು ಅಮೂಲ್ಯವಾದದ್ದು, ಶ್ರೇಷ್ಠವಾದ. ಅದಕ್ಕೆ ಆನರ್ ದೇವರಿಂದ ಬರ್ತದೆ. ಆಮೇಲೆ ಅದಕ್ಕೆ ದೇವರು ಪ್ರತಿಫಲ ಕೊಡ್ತಾನೆ. ಆದ್ದರಿಂದ ದೇವರ ವಾಕ್ಯ ಇರ್ತದೆ, ದೇವರ ಪ್ರೆಸೆನ್ಸ್ ನಲ್ಲಿ ಇರುವಾಗ ಖಂಡಿತವಾಗಿ ದೇವರನ್ನು ಘನಪಡಿಸ್ತಾನೆ, ದೇವರನ್ನು ಬ್ಲೆಸ್ ಮಾಡ್ತಾನೆ, ದೇವರನ್ನು ಗೌರವಿಸ್ತಾನೆ. ನಾವು ಕರ್ತನ ಸನ್ನಿಧಿಯಲ್ಲಿ ನಿಂತ್ಕೊಳ್ಳೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಕೈಗಳನ್ನು ಎತ್ತಿಕೊಂಡು ದೇವರಿಗೆ ಘನಪಡಿಸೋಣ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ನಮ್ಮ ಕೈಗಳನ್ನು ಎತ್ತಿಕೊಂಡು ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಲಾರ್ಡ್. ಎಲ್ ಶಡಾಯ್ ನಿಮಗೆ ವಂದನೆ ಸಲ್ಲಿಸ್ತೇವೆ. ಎಲ್ ಶಡಾಯ್ ಸರ್ವಶಕ್ತನಾದ ದೇವರು, ಮಹಿಮೆಯ ದೇವರು, ಕಿಂಗ್ ಆಫ್ ಕಿಂಗ್ಸ್, ಲಾರ್ಡ್ ಆಫ್ ಲಾರ್ಡ್, ರಾಜಾದಿ ರಾಜನೇ, ನಿಮಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಅಸಾಧ್ಯವನ್ನು ಸಾಧ್ಯ ಮಾಡುವ ದೇವರು. ಅವರು ಕರ್ತನೆ ಜೆರೆಮಿಯ 32 ವಾಕ್ಯ ಇರ್ತದೆ, ನಿನಗೆ ಯಾವ ಕಾರ್ಯವೂ ಅಸಾಧ್ಯವಿಲ್ಲ, ನಿನಗೆ ಎಲ್ಲವೂ ಸಾಧ್ಯ, ಎಲ್ಲ ಕಾರ್ಯವು ನಿನ್ನಿಂದ ಸಾಧ್ಯ. ನೀನು ಸರ್ವಶಕ್ತನಾದ
ಶಕ್ತನಾದ ದೇವರು, ಶಕ್ತನಾದ ದೇವರು. ನಿಮ್ಮ ಅಣ್ಣ ಪಾಡಗಳನ್ನು ಬ್ಲೆಸ್ ಮಾಡುವ ದೇವರು, ನಿಮ್ಮ ಮಧ್ಯದ ವ್ಯಾಧಿಯನ್ನು ದೂರ ಮಾಡುವ ದೇವರು ಆತನಾಗಿದ್ದಾನೆ. ಪ್ರೀತಿ ಕೃಪೆ ಕಿರೀಟದಿಂದ ನಿನ್ನನ್ನು ಶೃಂಗರಿಸುವ ದೇವರು, ನಿನ್ನನ್ನು ಘನಪಡಿಸುವ ದೇವರು. ನಿನ್ನ ಶರೀರದಲ್ಲಿ ಆಯಾಸ ಇಲ್ಲ, ನಿನ್ನ ಶರೀರದಲ್ಲಿ ವೀಕ್ನೆಸ್ ಇಲ್ಲ. ರಿಸೀವ್ ಮಾಡಿ, ರಿಸೀವ್ ಮಾಡಿ. ದೇವರ ವಾಕ್ಯ ಇದೆ, ಆತನ ಹೊಸ ಬಲವಣಿಗೆ ಕೊಟ್ಟಿದ್ದಾನೆ. ನೀನು ಓಡಿ ದಣಿಯುವುದಿಲ್ಲ, ನಡೆದು ಬಳಲುವುದಿಲ್ಲ. ನಿನ್ನ ಶರೀರಕ್ಕೆ, ನಿನ್ನ ಬಾಡಿಗೆ ಹೊಸ ಬಲವನ್ನು ಆತನು ಕೊಟ್ಟಿದ್ದಾನೆ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ನಿನ್ನ ಶರೀರದಲ್ಲಿ ವೀಕ್ನೆಸ್ ಇಲ್ಲ, ನಿನ್ನ ಶರೀರದಲ್ಲಿ ಸಿಕ್ನೆಸ್ ಇಲ್ಲ, ನಿನ್ನ ಶರೀರದಲ್ಲಿ ಯಾವ ರೀತಿಯ ಆಯಾಸ ಇಲ್ಲ, ಆಯಾಸ ಇಲ್ಲ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ರಿಸರ್ವೇಷನ್ ಪವರ್, ರಿಸರ್ವೇಷನ್ ಪವರ್ ನಿನ್ನ ಬಾಡಿಗೆ ಸ್ಟ್ರೆಂತ್ ಕೊಡ್ತಾ ಇದೆ, ನಿನ್ನ ಬಾಡಿಗೆ ಹೀಲಿಂಗ್ ಕೊಡ್ತಾ ಇದೆ. ಇನ್ ದ ನೇಮ್ ಆಫ್ ಜೀಸಸ್ ಐ ಸ್ಪೀಕ್ ರಿಸರ್ವೇಷನ್ ಪವರ್. ನಿನ್ನ ಮನೆಯಲ್ಲಿ ಸಮಾಧಾನ, ನಿನ್ನ ಮನೆಯಲ್ಲಿ ಸಮಾಧಾನ. ಯೇಸುವಿನ ನಾಮದಲ್ಲಿ ಆತನು ಸಮಾಧಾನದ ದೇವರಾಗಿದ್ದಾನೆ. ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಯೇಸುವಿನ ನಾಮದಲ್ಲಿ ನಿನ್ನ ಪ್ರಾಂತ್ಯದೊಳಗೆ ಶುಭ, ನಿನ್ನ ಪ್ರಾಂತ್ಯದೊಳಗೆ ಸಮಾಧಾನ, ನಿನ್ನ ಪ್ರಾಂತ್ಯದೊಳಗೆ ಶುಭ. ನಿನಗೆ ಕೆಟ್ಟ ಸುದ್ದಿಯ ಇಲ್ಲ, ಯಾವ ಕೇಡು ನಿನಗೆ ಸಂಭವಿಸುವುದಿಲ್ಲ, ಉಪದ್ರವ ನಿನ್ನ ಗುಣದ ಸಮೀಪಕ್ಕೆ ಬರುವುದಿಲ್ಲ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಕಾರ್ಯಕ್ರಮ ವೀಕ್ಷಿಸುತ್ತಿರುವಂತ ಅನೇಕರು ನೀವು ಡಿಪ್ರೆಷನ್ ಅಲ್ಲಿ ಇದ್ದೀರಿ. ದೇವರ ಆತ್ಮನು ನಿಮಗೆ ಬಿಡುಗಡೆ ಕೊಡ್ತಾರೆ. ನಿಮ್ಮ ಕೈಗಳಲ್ಲಿ ವರ್ಷಿಪ್ ಮಾಡಿ, ನಿಮ್ಮ ಕೈಗಳಲ್ಲಿ ವರ್ಷಿಪ್ ಮಾಡಿ. ದೇವರನ್ನು ಸ್ತುತಿಸಿರಿ, ಮಹಿಮೆಯ ರಾಜನನ್ನು ವರ್ಷಿಪ್ ಮಾಡಿ. ನಿನ್ನ ಡಿಪ್ರೆಷನ್ ಹೋಗ್ತದೆ, ನಿನ್ನ ಡಿಪ್ರೆಷನ್ ಹೋಗ್ತದೆ. ನಿನಗೆ ಸಮಾಧಾನ ಬರ್ತದೆ, ನಿನಗೆ ಸಮಾಧಾನ ಬರ್ತದೆ. ಮಗನಿಗೋಸ್ಕರ ಚಿತ್ತಲಿದ್ದಂತ ಸ್ತ್ರೀ, ದೇವರು ನಿನ್ನ ಮನೆಯಲ್ಲಿ ಅದ್ಭುತವನ್ನು ಮಾಡ್ತಿದ್ದಾನೆ. ನಿನ್ನ ಮಕ್ಕಳನ್ನು ಆತನು ಬದಲಾಯಿಸುತ್ತಾನೆ. ನಿನ್ನ ಮನೆಯಲ್ಲಿ ದಿವ್ಯ ಬೆಳಕು ಉದಯಿಸುತ್ತದೆ. ದೇವರ ಶಕ್ತಿಯನ್ನು ರಿಸೀವ್ ಮಾಡು, ದೇವರ ಶಕ್ತಿಯನ್ನು ಅನುಭವಿಸು. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್. ನೀನು ಹೋಗುವಂತ ಮಾರ್ಗದಲ್ಲಿ ಬೆಳಕು ಪ್ರಕಾಶಿಸುತ್ತದೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಲಾಸ್ ಆದಂತ ನಿನ್ನ ಬಿಸ್ನೆಸ್ ಅನ್ನು ದೇವರು ಸ್ಥಾಪಿಸುತ್ತಿದ್ದಾನೆ. ದೇವರ ವಾಕ್ಯತೆ ಸತ್ಪುರುಷನ ಗತಿ ಸ್ಥಾಪನೆ ಯೆಹೋವನಿಂದಲೇ. ನಿನ್ನ ಬಿಸ್ನೆಸ್ ಈ ಸಮಯದಲ್ಲಿ ದೇವರು ಬ್ಲೆಸ್ ಮಾಡ್ತಾನೆ. ನಿನ್ನ ಬಿಸ್ನೆಸ್ ದೇವರು ಸ್ಥಾಪಿಸಿದ್ದಾನೆ. ದೇವರನ್ನು ಗಣಪಡಿಸು, ದೇವರ ಮಹಿಮೆಗೋಸ್ಕರ, ದೇವರ ಮಹಿಮೆಗೋಸ್ಕರ ಅದು ದೇವರನ್ನು ಗಣಪಡಿಸು, ದೇವರನ್ನು ಮಹಿಮೆಪಡಿಸು. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ, ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಸಾಧ್ಯ, ದೇವರಿಗೆ ಸಾಧ್ಯ, ದೇವರಿಗೆ ಸಾಧ್ಯ. ಯೇಸು ರಿಸರ್ವೇಷನ್ ಆಗಿದ್ದಾರೆ, ಯೇಸು ರಿಸರ್ವೇಷನ್ ಆಗಿದ್ದಾರೆ. ಆತನು ಜೀವಿಸುವ ದೇವರು ಎಲ್ ಶಡೈ. ಯೇಸುವಿನ ರಿಸರ್ವೇಷನ್ ಪವರ್, ಯೇಸುವಿನ ರಿಸರ್ವೇಷನ್ ಪವರ್ ನಿನ್ನ ಪರಿಸ್ಥಿತಿಗಳನ್ನು ಚೇಂಜ್ ಮಾಡ್ತದೆ, ನಿನ್ನ ಸ್ಥಿತಿಗಳನ್ನು ಚೇಂಜ್ ಮಾಡ್ತದೆ. ನಿನ್ನ ಎಲ್ಲ ಗೋಲಾಟವನ್ನು ತಪ್ಪಿಸಿ ನೀನು ಸಂತೋಷದಿಂದ ಕುಣಿದಾಡುವಂತೆ ಮಾಡ್ತದೆ. ನಿನ್ನೆಲ್ಲ ಗೋಣಿ ತಟ್ಟನ್ನು ತೆಗೆದುಹಾಕಿಕೊಂಡು ಹರ್ಷ ವಸ್ತ್ರವನ್ನು ನಿನಗೆ ಆತನು ಧಾರಣೆ ಮಾಡ್ತಿದ್ದಾನೆ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ನೀನು ಕಾಣ್ತೀವಿ. ಎಂದಿಗೂ ನೋಡದಂತ ಮಿರಕಲ್ ನೀನು ಕಾಣುವಾಗಿದೆ. ಇನ್ ದ ನೇಮ್ ಆಫ್ ಜೀಸಸ್, ಇನ್ ದ ನೇಮ್ ಆಫ್ ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ. ವರ್ಷಿಪ್, ದೇವರನ್ನು ವರ್ಷಿಪ್ ಮಾಡು, ಸತ್ಯ ದೇವರನ್ನು ವರ್ಷಿಪ್ ಮಾಡು. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ವರ್ಷಿಪ್ ಯು ಲಾರ್ಡ್, ಕಿಂಗ್ ಆಫ್ ಕಿಂಗ್ಸ್, ಲಾರ್ಡ್ ಆಫ್ ಲಾರ್ಡ್, ಆಲ್ಮೈಟಿ ಗಾಡ್. ವಿ ವರ್ಷಿಪ್ ಯು, ವಿ ವರ್ಷಿಪ್ ಯು ಲಾರ್ಡ್. ಕರ್ತನೇ, ಈ ಸಭೆಗಾಗಿ ಸ್ತೋತ್ರ. ಈ ಸಭೆಯನ್ನು ನಾಮದಲ್ಲಿ ಬ್ಲೆಸ್ ಮಾಡ್ತೇನೆ. ಈ ಸಭೆ ಪ್ರತಿಯೊಂದು ವಿಶ್ವಾಸಿಗಳನ್ನು ಬ್ಲೆಸ್ ಮಾಡ್ತಾನೆ. ನಿನ್ನ ಸುಕ್ಷೇಮವನ್ನು ಮಾತಾಡ್ತಾನೆ, ನಿನ್ನ ಆರೋಗ್ಯವನ್ನು ಮಾತಾಡ್ತಾನೆ. ಶಿಲುಬೆಯಲ್ಲಿ ನೀನು ಯಜ್ಞ ಅರ್ಪಿಸಿದೆ, ನಿನ್ನ ಶರೀರ ಜಡ್ಡಲ್ಪಟ್ಟಿದೆ. ನಮ್ಮ ಸುಕ್ಷೇಮಕ್ಕಾಗಿ ನೀನು ಕರ್ತನೆ ದಂಡನೆಯನ್ನು ಅನುಭವಿಸಿದೆ. ನಮ್ಮ ಬೇರೆ ರೋಗವನ್ನು ನೀನು ಹೊತ್ಕೊಂಡಿದೆ. ನಿನ್ನ ಪಾಸುಂಡೆಗಳಿಂದ ನಮ್ಮನ್ನು ಗುಣಪಡಿಸಿದೆ. ನಮ್ಮ ಅನ್ನಪಾನಗಳನ್ನು ಬ್ಲೆಸ್ ಮಾಡಿ, ನಾವು ಸೇವಿಸುವಂತ ಆಹಾರ ನೀರನ್ನು ಬ್ಲೆಸ್ ಮಾಡಿ, ನಮ್ಮ ಪ್ರಾಂತ್ಯದವರಿಗೆ ಸಮಾಧಾನ ಕೊಡಿ. ನಿನ್ನ ಪ್ರೊಟೆಕ್ಷನ್ಗಾಗಿ ಸ್ತೋತ್ರ. ಎಲ್ಲ ಗೌರವ, ಘನ, ಮಾನ, ಮಹಿಮೆ ತಂದೆ ನಿನಗೊಬ್ಬನಿಗೆ ಸಲ್ಲಿಸುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇವೆ ನಮ್ಮ ತಂದೆ. ಆಮೆನ್, ಆಮೆನ್, ಆಮೆನ್. God is good and all the time.